ಸಣ್ಣ ತಂಗಿಗೋಸ್ಕರ ಅಲ್ಲಿ ಸನ್ನೆ ಮಾಡಿದಾರೆ ನಿನ್ನ ಬಿಡ್ಸೋದೇ ಬೇಕಾಗಿಲ್ಲಮ್ಮ, ಬೆಳಗ್ಗೆ ಆದ್ರೆ ನೀನೇ ಬರ್ತೀಯ ಅಲ್ವಾ, ಹಿಂಗಿರ್ತೀನಿ. ಗಾಯ್ಸ್ ನೋಡಿ ಗಾಯ್ಸ್, ಫುಲ್ ಖಾರ ಹತ್ಕೊಂಡ್ಬಿಟ್ಟಿದೆ. ಧನ್ಯವಾದ ಅಳ್ತಾವ್ರೆ, ಬರೀ ಮೊಸರನ್ನೇ ಗೊರ್ಕೊಂಡು ಖಾರ ಆಗಿದ್ದು. ಮೆಣಸಿನ್ಕಾಯಿ ಉತ್ತರ ಕರ್ನಾಟಕ ಅಷ್ಟೇ. ಇದು ಟೊಮೆಟೊ ಚಟ್ನಿ, ಇದು ಸಣ್ಣ ಫೇವ್ರೇಟ್ ಅಂತ ಮಾಡ್ತಿರೋದು. ನೀನು ನುಗ್ಗೆಕಾಯಿ ಸಾಂಬಾರ್ ನೋಡಿದ್ಯ, ನುಗ್ಗೆಕಾಯಿ ಪಲ್ಯ ನೋಡಿದ್ಯಾ? ನೋಡಿಲ್ಲ. ನುಗ್ಗೆಕಾಯಿ ಪಲ್ಯ ಇದು. ನಮ್ಮ ಮೊಸರು ಜೊತೆ ಚಟ್ನಿನ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕಡಕ್ ರೊಟ್ಟಿ ಜೊತೆ ನೆಂಚ್ಕೊಂತೀನಿ, ಸಕ್ಕತ್ತಾಗಿರುತ್ತೆ. ಸಣ್ಣ ಅವರು ಶೂಟಿಂಗ್ ತಾನೇ ಮುಗಿಸಿದ್ರು. ಹೇಗ್ ಬಂದಿರುತ್ತೆ ಅಮ್ಮ ಶೂಟು? ಚೆನ್ನಾಗಿತ್ತು ನೋಡಿ ಗೈಸ್. ನನ್ನ ಮುನ್ನು ಮಲಗಿದ್ದಾರೆ, ನಿದ್ದೆ. ಒಣ ಫಿಶ್ ಅಲ್ಲಿ ಏನೋ ಮಾಡ್ತಿದ್ದಾರೆ ಸ್ಪೆಷಲ್. ಏನ್ ಮಾಡ್ತಿದ್ದೀರಾ? ಮಾಡ್ತಿದ್ದೀನಿ. ನಿಮಗೆ ಡ್ರೈ ಫಿಶ್ ಇಷ್ಟ ಅಲ್ವಾ, ಅದನ್ನ ಫ್ರೈ ಮಾಡ್ತಿದ್ದೀನಿ. ಆಕ್ಚುಲಿ ನಮ್ಮ ಅಮ್ಮ ಹಿಂಸೆ ಕೊಡ್ತಾರೆ, ಬೆಳಗ್ಗೆ ಬೇಗ ಎಬ್ಬಿಸ್ತಾರೆ ಅಂತ ಏನೊಂದು ಆಟ ರೆಡಿ ಮಾಡಿದ್ದೆ. ಇಲ್ಲಿ ಹತ್ಕೊಂಡು ಇದು ಏನಿ ತರ ಮಾಡ್ಕೊಂಡು ಅಲ್ಲ ಮನುತ್ತಾ ಇದೆ ಬೆಡ್ ಮೇಲೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗೈಸ್, ಇವತ್ತಿನ ಈ ವ್ಲಾಗ್ ಅಲ್ಲಿ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ. ಅದಾದ್ಮೇಲೆ ಏನಂತ ಅಂದ್ರೆ ನಿಮ್ಮ ಹತ್ರ ಮಾತಾಡಿ ಎಷ್ಟೋ ದಿನ ಆಗ್ತಿದೆ ಅಂತ ಅನ್ನಿಸ್ತಿದೆ. ಎಲ್ಲರೂ ಹೇಗಿದ್ದೀರಾ ಗೈಸ್? ತುಂಬಾ ಜನ ವಿಶ್ ಮಾಡಿದ್ರಿ ನನ್ನ ಬರ್ತಡೇಗೆ. ಅದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಯಾರಿಗೆ ಏನೇ ರಿಪ್ಲೈ ಮಾಡಿದ್ರು ಅದು ಕಮ್ಮಿನೇ ಅಂತ ಅನಿಸುತ್ತೆ. ಏನಕ್ಕಂತ ಅಂದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಕಳಿಸ್ಬಿಟ್ರೆ ಅದು ಚಿಕ್ಕದಾಗೋಗುತ್ತೆ. ದೊಡ್ಡದಾಗಿ ಏನಾದರೂ ಹೇಳಬೇಕು ಅಂತ ನಾನು ಬರ್ತ್ಡೇ ವ್ಲಾಗಲ್ಲಿ ಮೆನ್ಷನ್ ಮಾಡಿ ಪಿನ್ ಮಾಡಿ ಇಟ್ಟಿದ್ದೀನಿ ಕಮೆಂಟ್ನ, ನಿಮಗೋಸ್ಕರ ಅಂತ ಬರೆದು. ಸೊ ಅದನ್ನೆಲ್ಲರೂ ಹೋಗಿ ಓದಿ, ನನ್ನ ರಿಪ್ಲೈ ಅದೇ ನಿಮಗೆ. ಸೊ ಅದಾದಮೇಲೆ ಏನಂತ ಅಂದರೆ ಇವತ್ತಿನ ದಿನ ಹೇಗಿರುತ್ತೆ, ಇನ್ನು ಮುಂದೆ ಡೈಲಿ ವ್ಲಾಗ್ಗಳು ಕಂಟಿನ್ಯೂಸ್ ಆಗಿ ಬರ್ತಿರುತ್ತೆ. ನಾವು ಏನೇನು ಮಾಡ್ತಿರ್ತೀವಿ ಪ್ರತಿದಿನ ಅನ್ನೋದು ನಿಮಗೆ ಗೊತ್ತಾಗುತ್ತೆ, ಅಪ್ಡೇಟ್ಸ್ಗಳು ಕೊಡ್ತಾ ಇರ್ತೀವಿ. ಬನ್ನಿ ಇವತ್ತಿನ ದಿನ ಹೇಗಿದೆ ಅಂತ ನೋಡೋಣ, ಮತ್ತೆ ಮನೇಲಿ ಯಾರ್ಯಾರಿದ್ದಾರೆ ಅಂತ ನೋಡೋಣ ಬನ್ನಿ. ಗೈಸ್, ಮನೆಯೆಲ್ಲ ಈಗಷ್ಟೇ ಕ್ಲೀನ್ ಮಾಡಿದ್ವಿ, ಬಟ್ ಕಸ ಗುಡಿಸಿಲ್ಲ ಇನ್ನು. ನೋಡಿ ಮೇಲೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ. ನಮ್ಮ ಧನ್ಯ ಅವ್ರು ಇಲ್ಲೇ ಇದ್ದಾರೆ. ಹಾಯ್ ಧನ್ಯ ಅವರೇ. ಗುಡ್ ಮಾರ್ನಿಂಗ್. ಏನ್ ಮಾಡ್ತಿದ್ದೀರಾ ಬೆಳಗ್ಗೆ ಎದ್ದು? ಫೋನೇ ಮಾಡಿಲ್ಲ ಅಂತ ಅಮ್ಮ ಫೋನ್ ವೇಟ್ ಮಾಡ್ತಿದ್ದೀರಾ? ಅವರೇ ಮಾಡ್ಬೇಕು. ಸರಿ, ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್, ನಮಸ್ತೆ. ನಮ್ಮ ಸಣ್ಣ ಅವರು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಗುಡ್ ನೋಡಿ. ಮಾರ್ನಿಂಗ್ ಎಲ್ರಿಗೂ. ಪಾತ್ರೆ ತೊಳಿತಿದ್ದೀರಾ ಸಣ್ಣಮ್ಮ? ಹೌದು, ಪಾತ್ರೆ ಇದೆ ತುಂಬಾ. ಎಷ್ಟು ದಿನ ಆಯ್ತು ಅಂತ ಅನ್ನಿಸ್ತಿದೆ ಅಲ್ವಮ್ಮ ಸಣ್ಣ? ಹೌದು, ಎಷ್ಟು ದಿನ ಆಯ್ತು ಅಂತ ಅನ್ನಿಸ್ತಿದೆ. ಗೃಹ ಪ್ರವೇಶ ಶೂಟ್ ಮಾಡ್ತಿದ್ದೇನೆ. ಯಾವ್ದು ಯಾವ್ದು ಗೃಹ ಅದೇ ಪ್ರವೇಶ? ಮಹಾಲಕ್ಷ್ಮಿ ತೊಳಿತಾ ಇರು ಪಾತ್ರೆ ತೊಳಿತಾ ಇರು. ಅದಕ್ಕೇನಾ? ಇಲ್ಲ, ಅವ್ರು ಯಾವಾಗ್ಲೂ ಬೆಳಗ್ಗೆ ಎದ್ದು ತೊಳಿತಾರೆ. ಜಾಸ್ತಿ ಪಾತ್ರೆ ಐತೆ ಗೈಸ್, ಅದಕ್ಕೆ ಇವಾಗ್ಲೇ ತೊಳೆದ್ರೆ ರಗಳಿಲ್ಲ, ಇಲ್ಲಾಂದ್ರೆ ಮತ್ತೆ ಆಗುತ್ತೆ, ಜಾಸ್ತಿ ಆಗುತ್ತೆ ಅಲ್ವಾ. ಅಂದ್ರೆ ಮನೇಲಿ ಎಲ್ಲಾರು ಇದ್ರೆ ಜಾಸ್ತಿ ಪಾತ್ರೆ ಅಲ್ವಾ? ಇದೆಲ್ಲ ತೊಳ್ದ ನಂತರ ನಿಮ್ಗೆ ಓಟ್ಸ್ ಮಾಡ್ಬೇಕು, ನಂಗೆ ಮತ್ತು ಅಣ್ಣಗೆ ಇದು ಏನೋ ರಾಗಿ ಕಾಫಿ ಮಾಡ್ಬೇಕು, ಮತ್ತೆ ಅಕ್ಕ ಮತ್ತು ಚೂರಿ ಇದು ರೈಸ್ ಸಾಂಬಾರ್. ಡಿಫ್ರೆಂಟ್ ಇವಾಗ 3 ಬಗೆ ಎಲ್ಲ ಮಾಡ್ಬೇಕಪ್ಪ. ಹೌದಾ? ಸರಿ ಸರಿ ಮಾಡಿ. ಏನ್ಮಾ ಪಾತ್ರೆ ತೊಳೆಯೋದು ಗೊತ್ತಾ? ಎಕ್ಸರ್ಸೈಸ್, ಕೈಯದ್ದು ಎಕ್ಸರ್ಸೈಸ್. ಗೈಸ್, ನಾಳೆಯಿಂದ ನಾವು ಜಿಮ್ಮಿಗೆ ಹೋಗ್ತಾ ಇದೀವಿ ಅಲ್ವಮ್ಮ? ಹೌದು, ನಾಳೆಯಿಂದ ಇವತ್ತಿಂದ ಹೋಗೋಣ ಅಂತ ಅಂದಿದ್ದು ಇವ್ರೆ. ಗೈಸ್, ಏಪ್ರಿಲ್ ಫಸ್ಟ್, ಏಪ್ರಿಲ್ ಫುಲ್ ಮಾಡೋಣ ಅಂತ. ನನ್ ಗಂಡ ಇದಾರಲ್ಲ, ಅವ್ರು ಬರಲ್ಲ ಅಂದ್ರು ಇವತ್ತು. ಗೈಸ್, ಏಪ್ರಿಲ್ ಅಲ್ವಾ, ಏಪ್ರಿಲ್ ಫುಲ್ ಮಾಡೋಣ ಅಂತ ಹಂಗ್ ಮಾಡಿದ್ದು. ನನಗೆ ಪ್ರ್ಯಾಂಕ್ ಮಾಡಿದ್ದಾರೆ ಗೈಸ್. ಸುಮ್ನೆ ಬಿಡ್ತೀವ ನಾವು? ಏನ್ ನೋಡ್ತಿದ್ದೀರಾ? ಜಿಮ್ಮಿಗೆ ಹೋಗ್ತಿದ್ದೀರಾ? ನೋಡಿ ಗೈಸ್, ಜಿಮ್ಮಿಗೆ ಹೋಗ್ತಿದ್ದಾರಂತೆ ನಮ್ ಧನ್ಯ ಅವರು. ಏಪ್ರಿಲ್ ಫುಲ್ ಮಾಡಿದ್ದು. ಅಕ್ಕ ಬಂದ ನಂತರ ಡೈಲಿ ವ್ಲಾಗೇ ಮಾಡಿಲ್ಲ ನಾವು, ಹೌದು ಅಲ್ವಾ? ಇನ್ ಮುಂದೆ ಅಕ್ಕ ಇದ್ರೆ ಒಂಥರ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ. ಅದು ನಿಜ. ಇನ್ ಮುಂದೆ ಡೈಲಿ ವ್ಲಾಗ್ ಅಲ್ಲಿ ನೋಡ್ತೀರಾ ಅಲ್ವಾ? ಗೈಸ್, ನಮ್ ಧನ್ಯವಾರ ಇದ್ರೆ ಒಂದ್ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಧನ್ಯವಾರ ರೆಡಿನಾ? ನಾನ್ ರೆಡಿ. ನನ್ಗೆ ನಿಮ್ಮಿಂದ ಎಂಟರ್ಟೈನ್ಮೆಂಟ್. ಮಗು ಜೊತೆ ಆಟ ಆಡ್ತಾ ಇದ್ದಾರೆ. ಚಿಕ್ಕ ಬಾಬೆ ಇದೆ, ಅಲ್ಲಮ್ಮ, ಒಂದ್ ಕಿವಿ ಇಲ್ಲ ನಿಮ್ಗೆ. ಬಾರ್ಬಿ ಮಿಸ್ ಮಾಡ್ಕೊಂತಿದ್ದೀರಾ ನೀವು? ಅದಕ್ಕೋಸ್ಕರ ಇದನ್ನ ಇಟ್ಕೊಳ್ತಾ ಇದ್ದೀನಿ. ಹೌದಾ? ಅಂದ್ರೆ ಅಮ್ಮ ನಿನ್ನೆ ಹೇಳಿದ್ರ, ನನ್ನನ್ನ ಅದು ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ಅಂತೆ. ಯಾರೊಟ್ಟಿಗೂ ಅದು ಹೋಗ್ತಿಲ್ಲ ಅಂತೆ, ಮುಟ್ಟಕ್ಕೂ ಬಿಡ್ತಿಲ್ಲ ಅಂತೆ. ಆಮೇಲೆ ಅಮ್ಮನ್ ಕಾಲ್ ಮಾಡಿ ವ್ಲಾಗ್ ಅಲ್ಲೇ ಮಾತಾಡೋಣ, ಸರಿ ಸರಿನಾ? ಅಮ್ಮನ ನಾವು ಮಿಸ್ ಮಾಡ್ಕೋತಿದೀವಿ ಗಾಯ್ಸ್, ಮತ್ತೆ ಬಾರ್ಬಿನೂ ಕೂಡ ಮಿಸ್ ಮಾಡ್ಕೋತಿದ್ವಿ. ಇದೇ ಏಪ್ರಿಲ್ ಎಂಡಿಂಗ್ ಅಲ್ಲಿ ಮತ್ತೆ ಊರಿಗೆ ಹೋಗ್ತೀವಿ. ಚೂರಿ ನೋಡಿ ಗಾಯ್ಸ್, ರೂಮಲ್ಲಿ ಕೂತ್ಕೊಂಡು ಏನೋ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಿದ್ದೆ ಚೂರಿ? ಎಡಿಟ್ ಮಾಡಕ್ ಹೇಳಿದ್ರು, ಎಡಿಟ್ ಮಾಡ್ತಾ ಇದ್ದೆ ಗೈಸ್. ಎಡಿಟ್ ಮಾಡ್ತಾ ಇದ್ದಾನಂತೆ. ಏನೋ ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಕುತ್ಕೊಂಡಿದ್ದಾರೆ, ಏನೋ ಎಡಿಟ್ ಮಾಡ್ಕೊಂಡು. ನಮ್ಮ ಧೀರಜ್ ಎಲ್ಲಿದ್ದಾನೆ? ಧೀರಜ್, ವಾಶ್ರೂಮಾ? ಗೈಸ್, ಈಗ ತಾನೇ ಎದ್ದ ಅವ್ರು ಎದ್ದೋಳೋದು ಎಲ್ಲರಿಗಿನ್ನ ಲೇಟು. ಮತ್ತೆ ಚೂರಿನೂ ಲೇಟೇನೆ, ಇವತ್ತೇನೋ ಸ್ವಲ್ಪ ಬೇಗ ಎದ್ಬಿಟ್ಟವನೆ. ನಮ್ಮ ಧೀರಜ್ಜು ಎದ್ದು ವಾಶ್ರೂಮ್ಗೆ ಹೋಗಿದ್ದಾನೆ, ಬರಲಿ ಅವನು ಕೂಡ. ಅವನಿಗೆ ನೆನ್ನೆ ಹುಷಾರಿರಲಿಲ್ಲ, ಟ್ಯಾಬ್ಲೆಟ್ ತೊಗೊಂಬಂದು ಕೊಟ್ಟಿದ್ವಿ. ಏನಕ್ಕಂದ್ರೆ ಇವಾಗಿನ ವೆದರು ತುಂಬ ಇದಾಗಿದೆ, ಅಂದರೆ ವೆದರ್ ಸರಿ ಇಲ್ಲ, ಎಲ್ಲರಿಗೂ ಜ್ವರ ಬರ್ತಿದೆ. ಸೊ ಅದಕ್ಕೋಸ್ಕರ ಎಲ್ಲರೂ ಹುಷಾರಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹುಷಾರಾಗಿರಿ.
ಅದೇನ್ ಗೊತ್ತಾ, ಇವಾಗ ಸಣ್ಣ ಮುನ್ನ ಅಕೌಂಟ್ ನ ಹೆಂಗೆ ಸಪೋರ್ಟ್ ಮಾಡ್ತಾ ಇದಾರೆ ಎಲ್ರು, ಹಾಗೆ ಮುನ್ನ ಸಣ್ಣ ಅಕೌಂಟ್ ನ ಸಪೋರ್ಟ್ ಮಾಡಿ. ಯಾಕಂದ್ರೆ ಅದ್ರಲ್ಲಿ ಇವಾಗ ವ್ಲಾಗ್ ಮಾಡ್ತಾ ಇದ್ದೀವಿ, ಇದು ಬ್ಯೂಟಿ ಕೇರ್ ಇದಾಗ್ಲಿ ಮತ್ತೆ ಕೆಲವು ಟಿಪ್ಸ್ ಕೊಡೋದಾಗ್ಲಿ. ಎಲ್ಲಾರು ಕೇಳ್ತಿದ್ರಲ್ಲ ಹೇರ್ ರೂಟೀನ್ ವ್ಲಾಗ್ ಮಾಡಿ ಅಕ್ಕ, ಮತ್ತೆ ನಿಮ್ಮ ಸ್ಕಿನ್ ರೂಟೀನ್ ವ್ಲಾಗ್ ಮಾಡಿ ಅಕ್ಕ ಅಂತ. ಸೊ ಗೈಸ್, ನಮ್ಮ ಸನ್ನು ಅವರು ಮುನ್ನು ಸನ್ನು ಅಕೌಂಟ್ ಅಲ್ಲಿ ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಗೈಸ್, ರೀಸೆಂಟಾಗಿ ಮಾಡಿರೋಂತಹ ವ್ಲಾಗ್ಸಲ್ಲಿ ನನ್ನ ಫೇಸಲ್ಲಿ ತುಂಬ ಪಿಂಪಲ್ಸ್ ಆಗಿತ್ತು, ಆ್ಯಕ್ನೆ ಮಾರ್ಕ್ಸು ಅದು ಇದು ಅಂತ ತುಂಬ ಇತ್ತು ನನ್ನ ಫೇಸಲ್ಲಿ. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರನೇ ಸಜೆಷನ್ ಕೇಳಿದ್ದೆ, ಏನಾದರೂ ಪಿಂಪಲ್ಸ್ ಹೋಗೋ ಥರ ಏನಾದರೂ ಸಜೆಷನ್ ಕೊಡಿ ಅಂತ ನಿಮಗೇನೆ ಹೇಳಿದ್ದೆ. ಅದಕ್ಕೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ, ಇವ್ರ ಹತ್ರ ಏನು ಸಜೆಷನ್ ಕೇಳಬೇಡಿ, ಡೈರೆಕ್ಟಾಗಿ ಡಾಕ್ಟ್ರ್ ಹತ್ರನೇ ಕನ್ಸಲ್ಟ್ ಮಾಡಿ ಅಂತ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಸೊ ಇವ್ರು ಹೇಳೋ ಕ್ರೀಮ್ಸ್ನೆಲ್ಲ ಯೂಸ್ ಮಾಡಬೇಡಿ, ನಿಮ್ಮ ಫೇಸ್ ಇನ್ನೂ ಹಾಳಾಗುತ್ತೆ ಅಂತೆಲ್ಲ ಹೇಳ್ತಿದ್ರು. ಸೊ ಡೈರೆಕ್ಟಾಗಿ ನೀವು ಡಾಕ್ಟ್ರ್ ಹತ್ರನೇ ಹೋಗಿ ತೋರಿಸಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಇವಾಗ ಒಂದು ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಸೊ ಅವ್ರು ಇವಾಗ ಒಂದು ಬೆಸ್ಟ್ ಪ್ರಾಡಕ್ಟ್ನ ಕೊಟ್ಟಿದ್ದಾರೆ. ಹಾಗೆ ನೀವು ಬೈಕೋಬಹುದು, ದಿವಸಕ್ಕೊಂದು ಪ್ರಾಡಕ್ಟ್ನ ಇವರು ತೋರಿಸ್ತಾರೆ ಅಂತ. ಬಟ್ ಇದು ಡಾಕ್ಟರ್ ಸಜೆಷನ್ ತಗೊಂಡು ಲೈಕ್ ನಮ್ಮ ಫೇಸಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಆಗಿ ಸ್ಕ್ಯಾನ್ ಎಲ್ಲ ಮಾಡಿ ನಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ಸ್ನ ಇಲ್ಲಿ ಕ್ಯೂರ್ ಸ್ಕಿನ್ ಅಲ್ಲಿ ಇರುವಂಥ ಡಾಕ್ಟರ್ಸ್ಗಳು ಸಜೆಸ್ಟ್ ಮಾಡ್ತಾರೆ. ಸೊ ಕ್ಯೂರ್ ಸ್ಕಿನ್ ಅಂತ ಒಂದು ಪ್ಲೇಸ್ಟೋರಲ್ಲಿ ಆ್ಯಪ್ ಇದೆ, ಅದನ್ನು ನೀವು ಡೌನ್ಲೋಡ್ ಮಾಡಿದಾಗ ಸೊ ಅದರಲ್ಲಿ ನಿಮಗೆ ಹೇರ್ ಇದಾಗಲಿ ಮತ್ತು ಫೇಸಿಗೆ ಬೇಕಾಗಿರೋ ಟ್ರೀಟ್ಮೆಂಟ್ಸ್ ಎಲ್ಲನೂ ಡಿಟೇಲ್ ಆಗಿ ಬರುತ್ತೆ. ಸೊ ನೀವು ಅದರಲ್ಲಿ ಚೂಸ್ ಮಾಡ್ಕೋಬೇಕು, ಹೇರಿಗೆ ಬೇಕಾ ಅವ್ರ ಫೇಸಿಗೆ ಬೇಕಾ ಅಂತ. ನಮ್ಮ ಫೇಸ್ ಇದು ಫೋಟೋ ಕೇಳುತ್ತೆ, ಆ ಫೋಟೋನ ನಾವು ತೆಗೆದು ಅದರಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ಅವಾಗ ಅದು ಕ್ಲಿಯರ್ ಆಗಿ ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ. ಸ್ಕ್ಯಾನ್ ಮಾಡಿದ ನಂತರ ನಮ್ಮ ಫೇಸ್ಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂದರೆ ಆ್ಯಕ್ನೆ ಮಾರ್ಕ್ಸ್ ಇದೆಯಾ, ಪಿಂಪಲ್ಸ್ ಇದೆಯಾ ಅಂತ ಕ್ಲಿಯರ್ ಆಗಿ ಸ್ಕ್ಯಾನ್ ಮಾಡಿ ನಮಗೆ ಅಂತ ಅಲ್ಲಿ ಒಂದು ಡರ್ಮಟಾಲಜಿಸ್ಟ್ ಇರ್ತಾರೆ. ಸೊ ಅವರು ನಮ್ಮ ಸ್ಕಿನ್ನಲ್ಲಿ ಏನೇನು ತೊಂದರೆ ಇದೆ, ಸೊ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನು ಕ್ಲಿಯರ್ ಆಗಿ ಚೆಕ್ ಮಾಡಿ ನಮ್ಮ ಸ್ಕಿನ್ಗೆ ಬೇಕಾಗಿರೋಂತಹ ಪ್ರಾಡಕ್ಟ್ಸ್ನ ಡೈರೆಕ್ಟ್ ಆಗಿ ಮನೆಗೇನೆ ತಲುಪಿಸ್ತಾರೆ. ಸೊ ಇಷ್ಟೆಲ್ಲ ಪ್ರೋಸೆಸ್ಗೆ ಟೋಟಲ್ ಆಗಿ 2200 ರೂಪೀಸ್ ಆಗುತ್ತೆ. ಸೊ ಇದೇ ನಾವು ನಾರ್ಮಲ್ ಆಗಿ ಶಾಪಿಗೆ ಹೋಗಿ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಡಾಕ್ಟರ್ನ ಮೀಟ್ ಆದ್ರೆ ಅಂದ್ರೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ ಫೀಸು ಸಪ್ರೇಟ್ ಆಗಿರುತ್ತೆ, ಮತ್ತೆ ಪ್ರಾಡಕ್ಟ್ ಫೀಸು ಕೂಡ ಸಪ್ರೇಟ್ ಆಗಿರುತ್ತೆ. ಇನ್ನು ಕೆಲವರಿಗೆ ಈ ಆ್ಯಪ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಮಾತ್ರ ಟೆಸ್ಟ್ ಮಾಡ್ತಾರಾ ಅಂತ ಒಂದು ಡೌಟ್ ಇರ್ಬೋದು. ಬಟ್ ಇಲ್ಲ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಟೆಕ್ಸ್ಟ್ ಮಾಡ್ಬೋದು, ಬಟ್ ಅವರು ಆನ್ಸರ್ ಮಾಡೇ ಮಾಡ್ತಾರೆ. ಹಾಗೆ ನಿಮ್ಮ ಸ್ಕಿನ್ಗೆ ಬೇಕಾಗಿರುವಂಥ ಪ್ರಾಡಕ್ಟ್ಸ್ನ ಅವರಾಗೆ ಸ್ಕ್ಯಾನ್ ಮಾಡಿ ಕಳಿಸ್ಕೊಡ್ತಾರೆ. ಹಾಗೆ ಈ ಕ್ಯೂರ್ ಸ್ಕಿನ್ ನ ಯೂಸ್ ಮಾಡ್ತಿರೋ 98% ಜನರಿಗೆ ಒಂದು 3 ವೀಕ್ಸ್ ಅಲ್ಲೇ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದ್ರಲ್ಲಿ ನಾನು ಒಬ್ಳು ಅಂತಾನೆ ಹೇಳ್ಬೋದು. ಸೊ ಹಾಗೆ ನಿಮಗೂ ಈ ಪ್ರಾಡಕ್ಟ್ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹಾಗೆ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಿರ್ತೀನಿ. ಮತ್ತೆ ನನ್ನ ಕೋಡ್ ಯೂಸ್ ಮಾಡಿ ನೀವೇನಾದ್ರೂ ಆರ್ಡರ್ ಮಾಡಿದ್ರೆ ನಿಮ್ಗೆ ಇಷ್ಟು ಅಂತ ಡಿಸ್ಕೌಂಟ್ ಸಿಗುತ್ತೆ. ಸೊ ಅದರಲ್ಲಿ ಕೂಡ ನೀವು ಆರ್ಡರ್ ಮಾಡ್ಕೋಬಹುದು. ಸೊ ಯಾರು ವರಿ ಮಾಡ್ಕೋಬೇಡಿ, ಇದು ಕ್ಯೂರ್ ಸ್ಕಿನ್ ಒಂದು ಟ್ರಸ್ಟೆಡ್ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ನೀವು ಡೈರೆಕ್ಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೋಬಹುದು. ಸೊ ನೋಡಿ, ನಿಮ್ಗೆ ಅದರಿಂದ ಒಂದು ಒಳ್ಳೆ ಟಿಪ್ ಸಿಗ್ಬೋದು. ಸನ್ನು ಅವರು ಏನೇನ್ ಯೂಸ್ ಮಾಡ್ತಾರೆ ಪ್ರಾಡಕ್ಟ್ಸ್ ಅನ್ನೋದನ್ನ ಅದರಲ್ಲಿ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಮುನ್ನು ಸನ್ನು ಅಕೌಂಟ್ ಅಲ್ಲಿ ನಿಮ್ಗೆ ಟಿಪ್ಸ್ ಕೊಟ್ಕೊಂಡು ಇದ್ರಲ್ಲಿ ನಮ್ಮ ಡೈಲಿ ರುಟೀನ್ ವ್ಲಾಗ್ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇರ್ತೀವಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ. ಏನ್ ಗೊತ್ತಾ, ವಾಸನೆ ವಾಸನೆ ಹುಚ್ಚ ವಾಸನೆ. ಯಾಕೆ ಹೇಳಿ, ಯಾಕೆ ಇವನು ಹುಚ್ಚ ಇಟ್ಕೊಂಡ್ಬಿಟ್ಟಿದ್ದಾರೆ ಬೆಡ್ ಅಲ್ಲಿ. ಯಾಕೋ ಏಪ್ರಿಲ್ ಫುಲ್ ಎಲ್ರಿಗೆ ಏಪ್ರಿಲ್ ಫುಲ್ ಮಾಡಿದ್ದು. ಮತ್ತೇನು ಗೊತ್ತಾ, ಎಲ್ಲರಿಗೂ ಥ್ಯಾಂಕ್ಸ್ ಆಯ್ತು. ನಂಗೆ ತುಂಬಾ ಜನ ಕಮೆಂಟ್ಸ್ ಆಗ್ತಿದ್ದೀರಾ, ತುಂಬಾ ಖುಷಿ ಆಗ್ತಿದೆ. ಇವರದ್ರಲ್ಲೇ ನಾನು ಥ್ಯಾಂಕ್ಸ್ ಹೇಳ್ತಿದ್ದೀನಿ, ಯಾಕಂದ್ರೆ ನನ್ನೊಟ್ಟಿಗೆ ಸಪ್ರೇಟ್ ಅಂತ ಅಕೌಂಟ್ ಇಲ್ಲ, ಅದಕ್ಕೋಸ್ಕರ. ಇದು ನಿಮ್ಮ ಅಕೌಂಟ್ ಇದ್ದಂಗೆ ಅಪ್ಪ. ಹೌದು, ನಿಮಗೆ ಸಪೋರ್ಟ್ ಮಾಡಿದ್ರು ಒಂದೇ, ನಮಗೂ ಸಪೋರ್ಟ್ ಮಾಡಿದ್ರು ಒಂದೇ. ಆದ್ರೂ ನಮ್ಗೆಲ್ಲ ಏನ್ ಗೊತ್ತಾ, ನೀವು ಒಂದು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು, ನಿಮ್ದು ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರ್ಬೇಕು ಅನ್ನೋದು ಆಸೆ. ಸಪೋರ್ಟ್ ಮಾಡಿ ನಾನು ಮಾಡ್ತೀನಿ. ನಿಮಗ್ ಸಪೋರ್ಟ್ ಮಾಡೋರು ತುಂಬಾ ಜನ ಇದಾರೆ ಗಾಯ್ಸ್. ಧನ್ಯ ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡ್ತೀರಾ ಅವ್ರು ಇದ್ರಲ್ಲಿ ಕಮೆಂಟ್ ಮಾಡಿ. ಧನ್ಯ ಅವ್ರಿಗೂ ಸ್ವಲ್ಪ ಗೊತ್ತಾಗ್ಲಿ, ನನಗೂ ಫಾಲೋವರ್ಸ್ ಇದಾರೆ, ನನಗೂ ಫ್ಯಾನ್ಸ್ ಇದಾರೆ ಅಂತ. ಆಲ್ಮೋಸ್ಟ್ ಅವ್ರಿಗೆ ಗೊತ್ತು, ತುಂಬಾ ಸಪೋರ್ಟ್ ಮಾಡ್ತೀರಾ ಅನ್ನೋದು ಗೊತ್ತಿಲ್ಲ. ಯಾರ್ಯಾರು ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ. ನಮ್ಮ ಧನ್ಯ ಅವ್ರಿಗೆ ನೆಕ್ಸ್ಟ್ ವ್ಲಾಗ್ ಮಾಡ್ತಾರೆ, ಸಪೋರ್ಟ್ ಮಾಡಿ. ಅಂದ್ರೆ ಏನ್ ಗೊತ್ತಾ, ನಮಗೂ ಸಪೋರ್ಟ್ ಮಾಡಿದ್ರು ಒಂದೇ, ನಿಮ್ಗೂ ಮಾಡಿದ್ರು ಒಂದೇ. ಟೋಟಲ್ ಆಗಿ ಅವರು ಸಣ್ಣ ಅಕೌಂಟಿಗೆ ಸಪೋರ್ಟ್ ಮಾಡಿ, ಅಷ್ಟಿದ್ರೆ ಸಾಕು. ಗೈಸ್, ರೆಡಿ ಆಗಕ್ ಹೋಗಿದ್ದ, ಇಷ್ಟೊತ್ತು ಬಂದ ರೆಡಿ ಆಗಿ. ಹಾಯ್ ಮಗ, ಹೇಗಿದ್ಯಾ? ಗೈಸ್, ಹುಷಾರಿರಲಿಲ್ಲ ಧೀರಜಿಗೆ. ನಾನು ಫಸ್ಟ್ ಟೈಮ್ ನೋಡಿದ್ ಮಗ, ನಿನ್ಗೆ ಹುಷಾರಿಲ್ದಿರೋದು. ಸಡನ್ಲಿ ಆಗಿರೋದು ನಂಗೆ ವಿಚಿತ್ರ ಅನಿಸ್ತೈತೆ. ಮತ್ತೆ ಏನ್ ಸಮಾಚಾರ ಹೇಳ್ಬೇಕಪ್ಪ ನೀನೆ. ಬಾ ಮನೆಗೆ ಹೋಗೋಣ. ಗೈಸ್, ಇವತ್ತು ನಮ್ಮ ಧೀರಜ್ ಮನೆಗೆ ಹೋಗ್ಬೇಕು. ಇವತ್ತು ಹೋಗೋಣ ಅಂತ ಅನ್ಕೊಂಡಿದೀವಿ. ಅಂದ್ರೆ ನಾನು ಧನ್ಯ ಅವರೆಲ್ಲ ಅವ್ನ ಮನೇಲಿ ಉತ್ತರ ಕರ್ನಾಟಕ ಸ್ಟೈಲು ಊಟ ಮಾಡೋಣ ಅಂತ. ಹೋದ್ಸಲಿ ಒಂದ್ಸಲಿ ಹೋಗಿದ್ವಿ, ಇವಾಗ ಹೋಗ್ತಾ ಇದೀವಿ ಈ ಸರಿ. ಅಂದ್ರೆ ಸ್ವಲ್ಪ ಸಂಜೆ ಮಧ್ಯಾಹ್ನ ಹಂಗೆ ಹೋಗ್ತೀವಿ, ನಮ್ಗೊಂದು ಶೂಟ್ ಇದೆ ಮಾಡೋದು. ಆ ಶೂಟ್ನೆಲ್ಲ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಇವತ್ತು. ಬನ್ನಿ ಅವ್ರ ಮನೆಗೆ ಹೋಗೋಣ, ಹೇಗಿರುತ್ತೆ ನೋಡೋಣ. ಫಸ್ಟು ಎಲ್ಲ ಇವಾಗ ಇವತ್ತಿನ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿ ಎಡಿಟಿಂಗ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಿ, ಅದಾದ್ಮೇಲೆ ನಮ್ದು ಪ್ರಮೋಷನ್ಸ್ ಏನಿದೆ ಅದನ್ನ ಮುಗಿಸ್ಕೊಂಡು ಆಮೇಲೆ ಧೀರಜ್ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀವಿ.
ಧೀರಜ್ ನೋಡಿ ಗಾಯ್ಸ್, ಅವ್ನಿಗೆ ಹುಷಾರಿಲ್ಲ ಅಂತ ಅಂದ್ರು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾನೆ. ಏನ್ ಮಾಡ್ತಾರೆ ಇವರು? ಓ, ನಮ್ಮ ಸಣ್ಣವರು ಸೂರ್ಯ ಅಲ್ವಾ? ನಾನು ಸೂರ್ಯ ಅಲ್ವಾ, ಅದಕ್ಕೆ ಒಳ್ಳೇದಾಗ್ಲಿ. ಮಗ, ಯಾವಾಗ್ಲೂ ನೀನು ಸೂರ್ಯ ನಮಸ್ಕಾರ ಮಾಡ್ತೀಯಾ ಬೆಳಗ್ಗೆ ಸೂರ್ಯನ್ಗೆ? ನಾನು ಎಷ್ಟು ಸರಿ ಯಾವಾಗ್ಲೂ? ಅಲ್ಲ, ಇವ್ರು ಯಾವಾಗ ಇಲ್ಲಿಗೆ ಬರ್ತಾರೆ, ಇವ್ರು ಸೂರ್ಯ ನಮಸ್ಕಾರ ಮಾಡಿದಾಗ ಹಿಂಗೆ ಇರ್ತೀನಿ. ನೀವು ನೆನಪಿದ್ಯಾ ಲಾಸ್ಟ್ ಟೈಮ್ ಹಿಂಗೆ ಮನೆಗೆ ಬಂದಾಗ ಮಾಡ್ತಾ ಕೈ ಮುಗಿತಾ ಇದೆ, ಬಂದು ನನ್ನ ಆಶೀರ್ವಾದದಿಂದಲೇ ಇವಾಗ ಹಿಂಗಿದ್ದಾರೆ. ಅದೇ ಹುಷಾರಿಲ್ಲ. ಏನ್ ಗೊತ್ತಾ, ಇವತ್ತು ರಾಗಿ ಗಂಜಿ ಮಾಡ್ತಿದ್ದೇನೆ, ಯಾಕಂದ್ರೆ ಇವರಿಗೂ ಹುಷಾರಿಲ್ಲ ಅಲ್ವಾ, ಸೊ ರೈಸ್ ಐಟಮ್ ಬೇಡ, ಮತ್ತೆ ನಾವು ಕೂಡ ಡಯಟ್ ಮಾಡ್ತಿದೀವಿ ಅಲ್ವಾ, ಅದಕ್ಕೋಸ್ಕರ ನಮ್ಮ 3 ಜನಕ್ಕೆ ರಾಗಿ ಗಂಜಿ. ಓಕೆ, ಬೆಸ್ಟ್. ನಿಮ್ ಅಕ್ಕ ತಿನ್ನಲ್ವಂತ ನೋಡಿ, ನಿಮ್ ಅಕ್ಕ ಹಿಂದೆ ಬೇಡ ಬೇಡ ಅಂತ ಹೇಳ್ತವ್ರೆ. ಏನ್ ಗೊತ್ತಾ, ನಂಗೆ ಮುನ್ನುಗೆ ಧೀರಜ ನನಗೆ 3 ಜನಕ್ಕೆ ರಾಗಿ ಗಂಜಿ, ಮತ್ತೆ ನನ್ನ ಅಕ್ಕನಿಗೆ ಮತ್ತೆ ಚೂರಿಗೆ ಇದು ಅನ್ನ ಸಾಂಬಾರ್. ನಿಮ್ ಅಕ್ಕ ಏನ್ ಮಾಡ್ತಿದ್ದಾರೆ? ಅವ್ಳು ಅನ್ನ ಹಾಕೋತಾ ಇದ್ದಾಳೆ. ರಾಗಿ ಇದೇನೋ ಮಾಡಿದ್ದಾರೆ. ಇದು ಏನ್ ಹಾಕಿ ಮಾಡೋದು ರಾಗಿದು? ಅದು ರಾಗಿನ ಸಾಸಿ, ಅದರಲ್ಲಿ ಬರೋ ಪ್ರೋಟೀನ್ ಇದೆ ಅಲ್ವಾ, ಪ್ರೋಟೀನ್ ನ ಮಾತ್ರ ತೆಗೆದು ಹಿಂಗ್ ಕಲಿಸ್ತೀವಿ ಗೊತ್ತಾ, ನೀರ್ ಹಾಕಿ ಕಲಿಸಿದಾಗ ಅದು ಕೆಳಗಡೆ ನೀರ್ ಬೀಳುತ್ತೆ ಗೊತ್ತಾ, ಆ ನೀರನ್ನು ಕುದಿಸ್ಬೇಕು. ರಾಗಿ ಕದ್ದು ತರ ಬರುತ್ತೆ ಗೊತ್ತಾ, ಅದು ಬಿಸಾಕ್ಬೇಕು. ಇದನ್ನ ಕುದಿಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ ಕುದಿಸ್ಬೇಕು. ಬೆಲ್ಲ ಹಾಕಿದ್ದೀರಾ ಅದಕ್ಕೆ? ಸ್ವೀಟ್ ಇರುತ್ತಾ? ಸ್ವಲ್ಪ ಲೈಟ್ ಆಗಿ, ಆಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕಿದ್ದೀನಿ. ಮಗ, ಇದನ್ನ ಕುಡ್ದಿದ್ದೀನಿ ಯಾವತ್ತಾದ್ರು? ಟೇಸ್ಟ್ ಮಾಡ್ತಾ ಇದೀನಿ, ಕುಡ್ದ್ಬಿಟ್ಟು ಟೇಸ್ಟ್ ಮಾಡ್ಬಿಟ್ಟು ಹೇಳಿ ಹೆಂಗಿದೆ ಅಂತ. ಬಟ್ ಇದು ಚೆನ್ನಾಗಿರ್ಲಿ ಚೆನ್ನಾಗಿಲ್ದೇ ಇರ್ಲಿ ತಿನ್ಬೇಕು. ಹೆವಿ ಪ್ರೋಟೀನು. ಚೆನ್ನಾಗಿದ್ರು ಚೆನ್ನಾಗಿಲ್ದೇ ಇದ್ರು ತಿನ್ಬೇಕು. ಹೆಂಗೈತೋ? ಚೆನ್ನಾಗೈತೆ. ಅಂದ್ರೆ ನಮ್ಮ ಹೆಸರು ಅಂಬ್ಲಿ ಅಂತ ಮಾಡ್ತಾರೆ. ಅಂಬ್ಲಿ ಮಾಡೋದು ಇದು ಮೊಸರಲ್ವಾ? ಹ್ಮ್, ಅದ್ ನಾವು ಮಾಡ್ತೀವಿ. ಬಟ್ ಇದೇನದು ಸ್ವೀಟ್ ಇವತ್ತೇ ಫಸ್ಟ್ ಟೈಮ್ ನಾನು. ನಾನು ಸ್ವೀಟ್ ತಿಂದಿಲ್ಲ. ಇವರು ಒನ್ ಟೈಮ್ ಮಾಡ್ಕೊಟ್ಟಿದ್ರು ನನಗೆ, ಅವಾಗ ತಿಂದಿದ್ದೆ. ಸ್ವೀಟ್ ಇತ್ತು. ಸ್ವೀಟ್ ಇದೆ, ಫಸ್ಟ್ ಟೈಮ್ ರಾಗಿಲ್ ಸ್ವೀಟ್ ತಿಂತಾರೆ ನಾನು. ಇಷ್ಟೊತ್ತು ಎಡಿಟ್ ಮಾಡ್ತಾ ಇದ್ದೆ, ಮನೇಲೆಲ್ಲ ಸ್ಮೆಲ್, ಫಿಶ್ ಸ್ಮೆಲ್ ಬರ್ತಿದೆ ನೋಡಿ, ಹೊಗೆ ಎಲ್ಲ ಬರ್ತಿದೆ. ನನಗೆ ಅನ್ನೋರ್ ಮನೇಲಿರೋ ಫೀಲ್ ಆಗ್ತಿದೆ. ಏನ್ ಮಾಡ್ತಿದ್ದೀರಾ ಗೈಸ್? ಒಣ ಫಿಶ್ ಅಲ್ಲಿ ಏನೋ ಮಾಡ್ತಿದ್ದಾರೆ ಸ್ಪೆಷಲ್. ಏನ್ ಮಾಡ್ತಿದ್ದೀರಾ? ಮಾಡ್ತಿದ್ದೀನಿ, ನಿಮಗೆ ಡ್ರೈ ಫಿಶ್ ಇಷ್ಟ ಅಲ್ವಾ, ಅದನ್ನು ಫ್ರೈ ಮಾಡ್ತಿದ್ದೀನಿ ಇವತ್ತು ಮಧ್ಯಾಹ್ನ ಸ್ಪೆಷಲ್ ಅದು. ಹೌದು. ಗೈಸ್, ರಸಮ್ ಇದೆ. ಧನ್ಯವಾದಿದ್ರೆ ಏನಾದ್ರೂ ಒಂದು ಸ್ಪೆಷಲ್ ಮಾಡ್ತಾ ಇರ್ತಾರೆ. ಸೊ ಇವತ್ತು ನೋಡಿ, ಇದು ಒಣಗಿದ ಮೀನ ನೀಟಾಗಿ ಕ್ಲೀನ್ ಮಾಡಿ, ಅದನ್ನ ಏನ್ ಮಾಡ್ತೀರಾ ಒಣಗಿದ ಫಿಶ್ ನ? ಅದನ್ನ ಚಟ್ನಿಲೂ ಹಾಕ್ಲಿಕ್ಕೆ ಆಗುತ್ತೆ, ಬಟ್ ನೀವು ಬೇಡ ಅಂತ ಹೇಳಿದ್ರಲ್ಲ, ಇದ್ರಲ್ಲಿ ಇಷ್ಟ ಅಂತ ಹಿಂಗೇನೆ ತಿನ್ನೋಕೆ. ಓಕೆ, ಇದೇನೋ ಇಟ್ಟಿದ್ದೀರಾ? ಅದು ರೈಸ್. ಇದು ರೈಸ್. ಇದು ರಾಗಿ ಕಾಫಿ ಬೆಳಿಗ್ಗೆ ಮಾಡಿ. ಗೈಸ್, ಇದು ರಾಗಿ ಕಾಫಿ. ಸರಿ ರಸ. ಅಡಿಗೆ ನೀವು ಬರ್ಲಿಕ್ಕೇನೆ ಬಾರ್ದಪ್ಪ, ತಡಬಡ ಅಂತ ಮಾಡುದು. ನನಗೆ ಅಜೀಬ್ ಮಾಡ್ತೀರಾ? ನೋಡಿ ಗೈಸ್, ಕ್ಲೀನ್ ಮಾಡ್ತಿದ್ದಾರೆ. ಕ್ಲೀನ್ ಮಾಡಿ ಆಮೇಲೆ ಟೆಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ. ನೋಡಿ, ಟೈಮ್ ಇವಾಗ ಧನ್ಯ ಅವರು 12:30ಗೆ ಕುಕ್ ಮಾಡ್ತಿದ್ದಾರೆ. ನಮ್ಮ ಸಣ್ಣವರು ಮದುವೆದು ಫೂಟೇಜ್ ಬಂದಿದೆ, ಸೊ ಅದೇ ಖುಷಿಯಲ್ಲಿ ಲ್ಯಾಪ್ಟಾಪಿಗೆ ಕನೆಕ್ಟ್ ಮಾಡಿ ಹಾರ್ಡ್ ಡಿಸ್ಕ್ನ ನೋಡ್ತಾ ಇದ್ದಾರೆ. ಚೆನ್ನಾಗಿ ಬಂದಿದ್ಯಾ ನೋಡಿ ಹೇಳಿ ಅಮ್ಮ, ಸರಿನಾ? ಬೆಳಿಗ್ಗೆಯಿಂದ ಗೈಸ್, ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಸಣ್ಣ ಮುನ್ನುಗೆ ಬ್ಲಾಗ್ ಎಡಿಟ್ ಮಾಡಿ ಸೇವ್ ಕೊಡ್ತಾ ಇದ್ದಾರೆ. ಇವಾಗ ಸಣ್ಣವರು ಸಣ್ಣ ಅಲ್ಲಿ ಏರ್ ರೂಟಿನ್ ಬ್ಲಾಗ್ ನ ಸೇವ್ ಕೊಟ್ಟಿದ್ದಾರೆ. ಎಲ್ಲರೂ ಕೇಳ್ತಿದ್ರಲ್ವಾ ಅಮ್ಮ? ನಾನು ಯಾಕೆ ಮಾತಾಡಿ ಏನು ಹೇಳ್ಬೇಕು ಅನ್ಕೊಂಡೆ. ಆಯ್ತು, ಹೇಳಿ. ಏನಿಲ್ಲ, ಆತರ ಏನಿಲ್ಲ. ಅದೇ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ನಮ್ದು ಲೈಕ್ ಡೈಲಿ ರೂಟೀನ್ ಇದೇ ಇರುತ್ತೆ ಗೈಸ್. ಎಡಿಟಿಂಗ್ ಮಾಡೋದು, ಬಟ್ ಯಾವ್ದಾದ್ರು ಪ್ರಮೋಷನ್ ಶೂಟ್ ಮಾಡೋದು, ರೀಲ್ಸ್ ಮಾಡೋದು. ಎಷ್ಟೋ ದಿನ ಆಯ್ತಲ್ಲಮ್ಮ ನಾವಿಬ್ರು. ನೀವೆಷ್ಟು ಕಷ್ಟ ಅವತ್ತಿನ ಮಾಡ್ತಾ ಇದ್ರಿ, ನಾನಾದ್ರೂ ಮುನ್ಸನಕ್ಕೆ 3 days ಇಂದ ಮಾಡ್ತಿದ್ದೀನಿ ಅಷ್ಟೇ. ಆದ್ರೂ ಚೆನ್ನಾಗ್ ಮಾಡಿ, ಸರಿನಾ? ಎಲ್ಲರೂ ಸಪೋರ್ಟ್ ಮಾಡ್ತಾರೆ ನಿಮ್ಗೆ. ಅಂದ್ರೆ ಎಷ್ಟೋ ಜನ ಕೇಳ್ತಿದ್ರಲ್ವಾ, ಖಂಡಿತವಾಗ್ಲೂ ಅವ್ರು ನಿಮ್ಮ ವ್ಲಾಗ್ ಎಲ್ಲ ನೋಡ್ತಾರೆ. ಬಟ್ ನಾನು ಅಷ್ಟೇನು ಎಡಿಟ್ ಚೆನ್ನಾಗ್ ಬರಲ್ಲ ನಂಗೆ, ನಾನೇನು ಪ್ರೋ ಅಲ್ಲ, ಮುನ್ನೂತರ ಎಡಿಟ್ ಮಾಡಲ್ಲ. ಸ್ವಲ್ಪ ಕಲ್ತ್ಕೊಂಡಿದೀನಿ ಅಷ್ಟೇ ಗೈಸ್. ಎಡಿಟಿಂಗ್ ಅಲ್ಲಿ ಏನು ಇಲ್ಲ ಗೈಸ್, ಒಂದ್ಸಲಿ ನೀವು ಹೋಗಿ ಕಲ್ತ್ರೆ ಅದು ರೂಢಿ ಆಗ್ತಾ ಸ್ಪೀಡ್ ಹೆಚ್ಚಾಗ್ತಾ ಹೋಗುತ್ತೆ, ಮತ್ತೆ ಇನ್ನೂ ಚೆನ್ನಾಗಿ ಕಲಿತೀರಾ. ಸಣ್ಣವರು ಆಲ್ರೆಡಿ ಪ್ರಾಪರ್ ಎಲ್ಲ ಕಲ್ತಿದಾರೆ ಆಲ್ಮೋಸ್ಟ್. ನೋಡಿ, ಸೇವ್ ಕೂಡ ಕೊಟ್ಟಿದ್ದಾರೆ, ಸ್ಪೀಡಾಗಿ ಎಡಿಟ್ ಕೂಡ ಮಾಡಿದ್ರು. ಓಕೆ ಅಮ್ಮ, ಇದು ಚೆನ್ನಾಗಿ ಇದ್ ಮಾಡಿದೀರಾ ಅದ್ರಲ್ಲಿ ಏರ್ ರೂಟೀನ್ ಬ್ಲಾಗು? ಮಾಡಿದೀನಿ, ಅದನ್ನ ಅವ್ರು ಹೇಳ್ಬೇಕು ಚೆನ್ನಾಗಿ ಮಾಡಿದೀನೋ ಇಲ್ವಾ ಅಂತ. ಸರಿ ಆಯ್ತು. ಇದಾದ್ಮೇಲೆ ಚೆನ್ನಾಗಿ ಫ್ರೆಶ್ ಅಪ್ ಆಗಿ ಶೂಟಿಗೆ ಹೋಗೋಣ, ಟೈಮ್ ಆಗುತ್ತೆ. ನಿಮ್ಮ ಅಕ್ಕ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ. ನುಂಗೆಲ್ ಮೀನ್ ಊಟ ರೆಡಿ ಆಯ್ತು ನೋಡಿ. ಧನ್ಯ ಅವರು ಫಿಶ್ ಕರಿ ಮಾಡಿದ್ದಾರೆ, ಅನ್ನ ಸಾಂಬಾರ್ ರೆಡಿ ಆಯ್ತು. ಊಟ ಕೂತ್ಕೋಬೇಕು ಅಷ್ಟೇ. ಧನ್ಯ ಅವರೇ, ನೀವು ಊಟ ಮಾಡಲ್ವಾ? ಲೇಟಾ? ಯಾಕೆ ನೀವು ಮನೇಲಿದ್ದಾಗ ಬೇಗ ಮಾಡ್ತೀರಲ್ವಾ? ನಾವು ಬೇಗ ಹೋಗ್ಬೇಕು ಅಂತ ಬೇಗ ತಿಂತಾ ಇದೀವಿ ಗೈಸ್, ಅದಕ್ಕೋಸ್ಕರ ನಾವಿಬ್ರು ತಿಂತಾ ಇದೀವಿ, ನಾನು ಮತ್ತೆ ಸಣ್ಣವರು. ನೆಕ್ಸ್ಟ್ ರೆಡಿ ಆಗ್ಬೇಕು. ನಮ್ಮ ಧೀರಜ್ ಇವಾಗ ಮನೆಗೆ ಹೋಗ್ತಿದ್ದಾನೆ. ಮಗ
ತಿನ್ನಲ್ಲ ನಾ ಓ ಇವನು ವೆಜಿಟೇರಿಯನ್, ಅವ್ನು ತಿನ್ನಲ್ಲ ನಾನ್ ವೆಜ್ ಏನು ತಿನ್ನಲ್ಲ ಅವನು. ಸೊ ಚಿಕನು ತಿನ್ನಲ್ಲ, ಮಟನು ತಿನ್ನಲ್ಲ, ಏನು ತಿನ್ನಲ್ಲ. ಅದಕ್ಕೆ ಮನೆಗೆ ಊಟ ಮಾಡ್ತೀನಿ. ಮನೆಗೆ ಹೋಗಿ ಊಟ ಮಾಡ್ತೀಯಾ? ಎಷ್ಟೊತ್ತಿಗೆ ಬರ್ತೀರಾ? ಗಾಯ್ಸ್ ವೆಜ್ ಐತಪ್ಪ, ವೆಜ್ ತಿನ್ನು. ಬೇಡ, ಚಪಾತಿ ತಿಂತೀನಿ, ಸ್ವಲ್ಪ ಹುಷಾರಿಲ್ವಲ್ಲ, ಅನ್ನ ರಿಕವರ್ ಆಗಲ್ಲ, ಅದಕ್ಕೆ ಚಪಾತಿ. ಸರಿ ಆಯ್ತು ಗಾಯ್ಸ್. ಫೈನಲಿ ಇವಾಗ ಶೂಟ್ಗೆ ಹೋಗೋಕ್ಕೆ ಟೈಮ್ ಆಗೋಯ್ತು. ಮಲ್ಲೇಶ್ವರಮಿಗೆ ಹೋಗ್ಬೇಕು ಇವಾಗ. ಸಣ್ಣವ್ರೆ ತಿರುಗಿ ಇಲ್ಲಿ ನೋಡಿ ಗಾಯ್ಸ್, ಸಣ್ಣವರು ಈ ಸ್ಯಾರಿ ಸಕ್ಕತ್ತಾಗಿ ಕಾಣಿಸ್ತಿದ್ದಾರೆ. ಥ್ಯಾಂಕ್ ಯು. ಯಾವಾಗ ತೆಗ್ದಿದ್ಮ ಈ ಸ್ಯಾರಿ? ಮ್ಯಾರೇಜ್ ಆಗೋದಕ್ಕಿಂತ ಮುಂಚೆ ತೆಗೆದಿದ್ದು. ಬ್ಲೌಸ್ ನೋಡಿ, ಸೂಪರ್ ಆಗಿದೆ, ಚೆನ್ನಾಗಿ ಕಾಣಿಸುತ್ತೆ ನಿಮಗೆ ಸ್ಯಾರಿ ಸಕ್ಕತ್ತಾಗಿ ಕಾಣಿಸ್ತೀರಾ. ಥ್ಯಾಂಕ್ ಯು. ಬನ್ನಿ ಹೊರಡೋಣ, ಟೈಮ್ ಆಗೋಯ್ತು ಆಲ್ರೆಡಿ ಗಾಯ್ಸ್. 3 o'clock ಆಗೋಯ್ತು ನಾವು ರೆಡಿ ಆಗೋ ಅಷ್ಟರಲ್ಲಿ. ಬಾಯ್ ಮಾ. ಹಾಂ ಸರಿ ಹಾಂ ಬರ್ತೀವಿ ಬಾಯ್. ಸರಿ, ಅವರಿಗೆ ಬೋರ್ ಆಗುತ್ತದೆ ಗಾಯ್ಸ್, ಅದಕ್ಕೆ ಬೇಗ ಹೋಗಿ ಬೇಗ ಬರ್ತೀವಿ ಗಾಯ್ಸ್. ಅನ್ನೋರು ನೋಡಿ ಗಾಯ್ಸ್ ಫುಲ್ ಪ್ಯಾಕ್ ಆಗಿ ಹೋಗ್ಬಿಟ್ಟಿದ್ದಾರೆ, ಅಂದರೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ. ಬಾಯ್ ಧನ್ಯವಾದ ಗಾಯ್ಸ್. ಇವಾಗ ಹೊರಡ್ತಾ ಇದ್ದೀವಿ ಫೈನಲಿ. ಇವಾಗ ಟೈಮ್ 3 o'clock ಆಯಿತು, ಟೈಮ್ ಆಗೋಗಿದೆ ಆಲ್ರೆಡಿ. ಬನ್ನಿ ಬೇಗ ಪ್ರಮೋಷನ್ ಮುಗಿಸ್ಕೊಂಡು ಆಮೇಲೆ ಧೀರಜ್ ಮನೆಗೆ ಹೋಗೋಣ ಗಾಯ್ಸ್. ಮಲ್ಲೇಶ್ವರಮಲ್ಲಿ ಇಲ್ಲೇ ಶೂಟ್ ಇದ್ದಿದ್ದು. ಸೊ ಸಣ್ಣವರು ಶೂಟಿಗೆ ತಾನೇ ಮುಗಿಸಿದ್ರು. ಹೇಗೆ ಬಂದಿರುತ್ತೆ ಮಾ ಶೂಟು? ಚೆನ್ನಾಗಿತ್ತು, ಸಕ್ಕತ್ತಾಗಿತ್ತು. ಮತ್ತು ಇದು ಹೊಸ ಸ್ಯಾರಿ ಸಕ್ಕತ್ತಾಗಿ ಕಾಣಿಸ್ತಿತ್ತಲ್ವಾ, ಸೊ ಅದಕ್ಕೆ ಚೆನ್ನಾಗಿ ಬಂದಿದೆ. ಶೂಟ್ ಕೂಡ ಇಷ್ಟ ಆಯಿತು. ಇವಾಗ ಹೋಗಿ ಮನೇಲಿ ಕಂಟೆಂಟ್ ಕೂಡ ಮಾಡಬೇಕಲ್ಲ, ಕಂಟೆಂಟ್ ಮಾಡಬೇಕು. ಸರಿ ಇನ್ನೊಂದು ವಿಡಿಯೋ ಶೂಟ್ ಮಾಡಬೇಕು ನನಗೆ. ಹೌದಾ? ಕನ್ನಡದ್ದು. ಇವಾಗ ತಾನೇ ಎಲೆಕ್ಟ್ರಿಕ್ ಗಾಡಿ ಚಾರ್ಜಿಂಗ್ ಆಗಬೇಕು ಗಾಯ್ಸ್. ಫುಲ್ಲು ಸುಸ್ತಾಗೋಯ್ತು ಬಿಸಿಲಲ್ಲಿ ಹೋಗ್ಬಿಟ್ಟು ಬಂದು. ನೋಡಿ ಗಾಯ್ಸ್, ನನ್ನ ಮುನ್ನು ಮಲಗಿದ್ದಾರೆ, ನಿದ್ದೆ ಫುಲ್ ಟಯರ್ಡ್ ಆಗೋಗಿದೆ ಅವರಿಗೆ. ನೋಡಿ ಇಲ್ಲಿ ಕಾಣಿಸ್ತಿದ್ಯಾ, ನಿದ್ದೆ ಮಾಡೋರೆ. ಇಲ್ಲಿ ನೋಡಿ ಚೂರಿ ಇಲ್ಲಿದ್ದಾನೆ. ಚೂರಿ ಅಂತ ಹೇಳಿದಾಗ ಹೆಂಗೆ ನಗ್ತಾನೆ ನೋಡಿ. ವ್ಯಾಸ್ಲಿನಲ್ಲೇ ಫಸ್ಟು ಇವರಿಗೆ ಫುಲ್ ಟಯರ್ಡ್ ಆಗಿದೆ. ಇವತ್ತೊಂದು ಶೂಟ್ ಇತ್ತು. ನೋಡಿ ಗಾಯ್ಸ್, ಒಂದು ಫೋಟೋ ತೋರಿಸ್ತಾ ಇದ್ದಾರೆ. ಇದು ಯಾರು ಅಂತ ಕಂಡಿಡಿದ್ರೆ ಅವ್ರಿಗೆ ಬಹುಮಾನ ತೋರಿಸಿ ಕರೆಕ್ಟಾಗಿ. ಗೈಸ್, ಇಲ್ಲೊಂದು ಫೋಟೋ ಇದೆ, ಇದು ಯಾರು ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಗೈಸ್. ಇವಾಗ ಫೈನಲ್ ಒಪ್ಕೊಂಡ್ಬಿಟ್ರಿ. ಯಾರಣ್ಣದು ಆಫ್ ಕ್ಯಾಮ್ರಾದಲ್ಲಿ ಹೇಳ್ತಾರೆ ನಾನೇ ಅಂತ. ನಿಜ ಹೇಳಿ. ನೋಡಿ ಅವರೇ ಅಂತ. ನಾನು ಯಾರು ಅಂತ ಅನ್ಕೊಂಡೆ ಗೊತ್ತಾ? ಮುನ್ನು ಅಂತಾನೆ ಅನ್ಕೊಂಡೆ. ಹಂಗೆ ಐತೆ ನೋಡ್ದಾಗ. ಹುಡುಗಿ ಅಲ್ಲಿದೆ ನೋಡಿ. ಇಲ್ಲಿದೆ, ಇಲ್ಲಿ ಕಾಣಿಸ್ತಿದೆ ಅಲ್ಲ, ಇಲ್ಲಿದ್ದಾರೆ ಮುನ್ನಿ. ನೋಡಿ ಇಲ್ಲಿ ನನ್ನ ಅತ್ತಿಗೆ. ನಾವು ಬಾಯ್ ಅಂತ ಹೇಳಿ ಹೋಗ್ತಾ ಇದೀವಿ ಗಾಯ್ಸ್. ಫೈನಲಿ ಇವಾಗ ನಾವು ಧೀರಜ್ ಮನೆಗೆ ಬಂದ್ವಿ. ನೋಡಿ ಇಲ್ಲಿ ಧನ್ಯ ಅವರಿದ್ದಾರೆ. ಇವಾಗ ಉತ್ತರ ಕರ್ನಾಟಕ ಸ್ಟೈಲ್ ಊಟ ತಿನ್ನಕ್ಕೆ ಬಂದಿದ್ದೀವಿ. ನಾವು ಮಧ್ಯಾಹ್ನ ಸಂಜೆ ಬರೋಣ ಅಂತ ಅನ್ಕೊಂಡಿದ್ವಿ. ನೋಡಿ ನಮಗೆ ಕೆಲಸ ಇರೋ ಕಾರಣ ನಮ್ಗೆ ಇಷ್ಟೊತ್ತಾಗೋಯ್ತು ಬರೋದು. ರೆಡಿ ಇದ್ದೀರಾ ಊಟ ತಿನ್ನಕ್ಕೆ? ಗೈಸ್ ರೆಡಿ ಇದ್ದಾರಂತೆ ನೋಡಿ. ಆದ್ರೆ ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು, ನಂಗೆ ಗೊತ್ತಿಲ್ಲ ಖಾರ ಇರುತ್ತೆ ಅಂತ. ನೋಡುವ ಯಾವ ಥರ ಇರುತ್ತೆ. ನೋಡಿ ಹೆಂಗ್ ರೆಡಿ ಆಗಿದ್ದಾರೆ ಫ್ರೆಶ್ ಅಪ್ ಆಗಿ. ನಿಮ್ಮನ್ನ ನೋಡೇ ಇಲ್ಲಲ್ಲ, ನಾನು ಮಲಗಿದ್ದೆ ಗಾಯ್ಸ್ ನಿದ್ದೆ ಮಾಡಿ. ಸಣ್ಣವರು ಫ್ರೆಶ್ ಅಪ್ ಆಗಿ ಬಂದರು. ಬನ್ನಿ ಇವಾಗ ಹೊರಡೋಣ, ಉತ್ತರ ಕರ್ನಾಟಕ ಸ್ಟೈಲ್ ಸ್ಪೆಷಲ್ ತಿನ್ನೋಣ. ಅಮ್ಮ ಏನು ಸ್ಪೆಷಲ್ ಮಾಡಿದ್ದಾರೆ ತೋರಿಸೋಣ. ಸಣ್ಣ ನೀವು ತೋರಿಸ್ಬೇಕು. ಸರಿ ಆಯ್ತು ಬನ್ನಿ ಗಾಯ್ಸ್. ನಮ್ಮ ಧನ್ಯ ಅವರು ಈ ಮನೆಗೆ ಬರೋದಕ್ಕೆ ಪಕ್ಕದ ಮನೆಗೆ ಹೋಗ್ತಾ ಇದ್ರು. ಯಾಕೆ ಮಾ ತಿರುಗಿ ಇಲ್ಲಿ ಅಮ್ಮ ಹೆಂಗಿದ್ದೀರಾ? ಪಾಪ ಮಧ್ಯಾಹ್ನದಿಂದ ಕಾಯ್ತಿದ್ರೆ ಅನ್ಸುತ್ತಲ್ವಾ ಅಮ್ಮ? ನಾವು ಮಗ ಪಕ್ಕದ ಮನೆಗೆ ಹೋಯ್ತವ್ರ ಕಣ. ಬಂದಿರ್ತೇನೆ ಮುಂಚೆ ಆದ್ರೂ ಇವಂದು ನೋಡ್ಮ ಕಾಡ್ ತರ ಇದೆ. ಅದೇ ಅಡವಿ ದೇವಿಯ ಕಾಡ್ ತರ ಇದೆ. ಘಾಟ್ ಹೊಡಿತೈತಲ್ವಾ ಅಮ್ಮ? ಏನಮ್ಮ ಮಾಡ್ತಿದ್ದೀರಾ? ಖಾರ ತುಂಬಾ ಖಾರ ಮಾಡ್ಬೇಡ್ರಿ. ಇದೇನು ಮಾಡ್ತಿರೋದು? ಚಪಾತಿ ಮಾಡ್ತಿದ್ದಾರೆ. ಪನ್ನೀರ್ದು ನೀರು ಮಾಡ್ಕೊಂಡು ಚಪಾತಿಗೆ ಹಾಕ್ತಿದ್ದಾರೆ. ಏನೋ ಸ್ಪೆಷಲ್ ಮಾಡ್ತಿದ್ದಾರೆ. ನೋಡೋಣ ಏನ್ ಸ್ಪೆಷಲ್ ಮಾಡ್ತಾರೆ ಅಂತ. ಧೀರಜ್ ನೀನೇನಪ್ಪ ಮಾಡ್ತಿದ್ಯಾ? ನಮ್ ವ್ಲಾಗ್ ಆಗ್ತಾ ಇದೆಯಾ ಟಿವಿಯಲ್ಲಿ? ಓ ಚಾಕ್ಲೇಟು. ಹ್ಯಾಪಿ ಬರ್ಡೇ ಮಗ. ಗೈಸ್ ಬಂದಿದ ತಕ್ಷಣ ವೆಲ್ಕಮ್ಗೆ ಚಾಕ್ಲೇಟ್ ಇಟ್ಟಿದ್ದಾನೆ 3. ಧೀರಜ್ ಮನೆ ನೋಡಿ ಗಾಯ್ಸ್, ರಾಯರು ಎಷ್ಟು ದೊಡ್ಡ ಫೋಟೋ ಇದೆ. ರಾಯರಿದ್ದಾರೆ. ಯಾರ್ಯಾರಿಗೆ ರಾಯರ್ ಅಂದ್ರೆ ತುಂಬಾ ಇಷ್ಟ. ನೋಡಿ ಲೈಟಿಂಗ್ಸ್ ಎಲ್ಲ ಹೆಂಗ್ ಮಾಡ್ಸಿದ್ದಾನೆ, ಸೂಪರ್ ಆಗಿದೆ ಮಗ. ತುಪ್ಪದ ದೀಪ ಹಚ್ಚಲ್ವಾ ನೀನು? ದೀಪ ಪೂಜೆ ಮಾಡಿಸ್ತೀನಿ, ನಾಳೆ ಹಚ್ತೀನಿ. ಹಾ, ಗುರುವಾರದೊತ್ತು ಹಚ್ಚೋದು ಗಾಯ್ಸ್. ಗಂಟೆ ಇದೆ. ನಂಗೂ ಈ ತರ ಇಷ್ಟ ಮಾಡಿಸ್ಬೇಕು ಅಂತ. ಬಟ್ ನಾವು ಇದಲ್ವಾ, ನಾನ್ ವೆಜ್ ಅಲ್ವಾ, ನಾವು ವೆಜ್ ಅಲ್ವಾ. ಬಟ್ ಆದ್ರೂ ನಮ್ಗೆ ಯಾರೋ ಫೋಟೋ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ಅದಕ್ಕೆ ಪೂಜೆ ಮಾಡ್ತಿದೀವಿ ದೇವ್ರ ಮನೇಲಿ. ಏನ್
ಏನು ರಾಯರ್ ಒಂದ್ಸತಿ ನೀನ್ ಪೂಜೆ ಮಾಡೋ ಸ್ಟಾರ್ಟ್ ಮಾಡಿದ್ರೆ ನಿಂಗೆ ಗೊತ್ತಿಲ್ಲದೆ ರಾಯರ್ ಬರ್ತಾರೆ. ಹೌದಾ? ಇದು ನಾನು ಒಂದ್ಸತಿ ಮಣ್ಣಲ್ಲಿ ನಾನೇ ತಯಾರು ಮಾಡಿದ್ದೆ ರಾಯರ್ನ ಮೂರ್ತಿ ಮಣ್ಣಲ್ಲಿ. ನೋಡಿ ಗಾಯ್ಸ್, ಅವನೇ ರಾಯರ್ನ ಮಾಡಿದಾನೆ ಮಣ್ಣಲ್ಲಿ. ಸೂಪರ್ ಆಗೈತಲ್ಲ. ಮಣ್ಣಲ್ಲಿ ಮಾಡಿದ್ದೆ. ನೆಕ್ಸ್ಟ್ ಇದನ್ನ ಮಾಡಿಸಿದ್ನ. ಆಮೇಲೆ ನನಗೆ ಗೊತ್ತಿಲ್ಲದೆ ಈ ಗಿಫ್ಟ್ ಬಂತು ನಮ್ಮ ಅಜ್ಜಿದು. ಇದು ನೈಟ್ ಹೊತ್ತು ಕತ್ಲೆಯಲ್ಲಿ ಮಿಂಚತ್ತಿದ್ದು ಇದಾ. ಆಮೇಲೆ ಇದು ಅವ್ರಿಗೆ ಒಬ್ರು ಗಿಫ್ಟ್ ಕೊಟ್ರು. ಎಷ್ಟು ರಾಯರ್ ಸಿಕ್ಕಾಯ್ತು ನಿಂಗೆ? ಬರ್ತಾ ಇರ್ತಾರೆ. ತುಂಬಾ ಜನ ಹೊಲ್ದಿದ್ದಾರೆ ರಾಯರು. ರಾಯರ್ ಒಬ್ರು ಮನೆಗೆ ಹೋಗ್ಬಿಟ್ರೆ ಅವ್ರು ಬರ್ತಾನೆ ಇರ್ತಾರೆ. ಹೌದಾ? ನೀನ್ ವೆಜ್ ನಾನ್ ವೆಜ್ ಅಂತ ನೋಡ. ನಮಗೆ ಎಷ್ಟು 2 3 ಏನು ರಾಯರು ಕಂಟಿನ್ಯೂಸ್ಲಿ ಸಿಕ್ಕಿದ್ದು. ಹೌದೌದು ಸಿಕ್ಕಿಲ್ಲ. ಇಲ್ಲೂ ಸಣ್ಣ ಅಲ್ಲೂ ಸಣ್ಣ ಎಲ್ಲೆಲ್ಲೂ. ಗಾಯ್ಸ್, ನಮ್ದು ಬರ್ತ್ಡೇ ವ್ಲಾಗ್ ನೋಡ್ತಿದೀವಿ ಎಲ್ಲಾರು. ಇವಾಗ ನಾವು ಬೈಡೆ ಹೋದಾಗ್ಲೂ ರೆಡ್ ಡ್ರೆಸ್. ಬರ್ತ್ಡೇ ಟೈಮ್ ಅಲ್ಲಿ ರೆಡ್ ಇದ್ರು, ಇವಾಗ ಬ್ಲೂ ಅಣ್ಣ ತಂಗಿ ಮ್ಯಾಚಿಂಗ್. ಗೊತ್ತೇ ಇಲ್ಲ ನಮ್ಗೆ, ಬಟ್ ಸೇಮ್ ಕಲರ್. ಸರಿ, ಬರ್ತ್ಡೇ ವ್ಲಾಗ್ ನೋಡೋಣ. ಓಕೆ ಗೈಸ್, ಇವಾಗ ಊಟಕ್ಕೆ ರೆಡಿ ಮಾಡೋವರೆಗೂ ನಮ್ ವ್ಲಾಗ್ ನ ನಾವೇ ನೋಡ್ತಾ ಇದೀವಿ ಟಿವಿಯಲ್ಲಿ. ನೋಡಿ ಎಲ್ಲಾರು. ಶರಣ ಕಾಲ್ ಮಾಡ್ತಿದ್ದಾನೆ. 100 ವರ್ಷ ಆಯ್ಸು ಶರಣಂಗೆ. ಎಲ್ಲಾರು ಕುತ್ಕೊಂಡು ನನ್ ಬರ್ತ್ಡೇ ವ್ಲಾಗ್ ನ ನೋಡ್ತಾ ಇದಾರೆ. ನೋಡಿ, ನಮ್ ವ್ಲಾಗ್ ನ ನಾವೇ ನೋಡ್ತಾ ಇದೀವಿ. ಬರ್ತ್ಡೇ ವ್ಲಾಗ್ ನೋಡ್ಕೊಂಡು ಧನ್ಯನ್ ಮೇಲೆ ನೀರು ಉಗಿದ್ಬಿಟ್ರು ಸಣ್ಣವರು. ಯಾಕೆ ಮಾ ನಕ್ಕಿದ್ದು? ಎಲ್ಲಿದ್ದೀರಾ? ನಿನ್ ಗಂಡನ ಅಡಿಗೆ ಬೇಯಿಸ್ತೀನಿ, ಚಪಾತಿ ಪ್ಲೀಸ್ ನನ್ ಗಂಡನಿಗೆ ಊಟ ಹಾಕಿ. ಪ್ಲೀಸ್ ನನ್ ಗಂಡನಿಗೆ ಊಟ ಹಾಕಿ. ಅದಕ್ಕೆ ನಾನೇ ಅಡಿಗೆ ಮನೆಗೆ ನುಗ್ಬಿಟ್ಟಿದೀನಿ. ನೋಡಿ ನೋಡಿ, ಅಡಿಗೆ ಮಾಡ್ತವ್ರೆ. ಹೊಟ್ಟೆ ಹಸಿವು, ಚಪಾತಿ ಎಲ್ಲ ಮಾಡಿದ್ದಾರೆ. ಮನೆ ಕರ್ಸ್ಬಿಟ್ಟು ಧೀರಜ್ ವೆಯ್ಟ್ ಮಾಡಿಸ್ತಾನೆ, ಊಟನೇ ಆಗ್ತಿಲ್ಲ. ಏನ್ ಗೊತ್ತಾ ಗೈಸ್, ಒಂದು ಮ್ಯಾಟರ್ ಹೇಳ್ಬೇಕು. ಈ ಧೀರಜನ ತಂಗಿಗೋಸ್ಕರ, ಈ ಸಣ್ಣ ತಂಗಿಗೋಸ್ಕರ ಅಲ್ಲಿ ಸನ್ನೆ ಮಾಡಿದ್ದಾರೆ. ಸಣ್ಣನ ಬಿಡಿಸಿದ್ದಾರೆ. ಯಾವಾಗ ಬಿಡಿಸಿದ್ ಮಗ ಅದು? ಸಣ್ಣ ಫಸ್ಟ್ ಮನೆಗೆ ಬಂದಿಲ್ಲ ಅವಾಗ. ಆಹಾ, ಏನ್ ಡೋಮ್ ಆಗ್ಬಿಟ್ಟಾರ. ಅವಾಗ ಬಿಡಿಸಿದ್ಕನದು ಹಳೇದು. ಅವಾಗ ಬಿಡಿಸಿದ್ದು ಸಣ್ಣಗೋಸ್ಕರ ಬಿಡಿಸಿದ್ದಾನಪ್ಪ. ಅಲ್ಲಪ್ಪ, ಅವಾಗ ಬಿಡಿಸಿದ್ದು ಅಂತ ಹೇಳಿದೆ ನಾನು. ಅಲ್ಲೂ ಸಣ್ಣ, ಇಲ್ಲೂ ಸಣ್ಣ, ಎಲ್ಲೆಲ್ಲೂ ಸಣ್ಣ. ನಿನ್ನ ಬಿಡ್ಸೋದೇ ಬೇಕಾಗಿಲ್ಲಮ್ಮ. ಬೆಳಗ್ಗೆ ಆದ್ರೆ ನೀನೇ ಬರ್ತೀಯ ಅಲ್ವಾ? ಹಿಂಗಿರ್ತೀನಿ. ಹೌದು ಗೈಸ್, ಏನೇನ್ ಸ್ಪೆಷಲ್ ಮಾಡಿದ್ದಾರೆ ತೋರಿಸ್ತೀವಿ ನೋಡಿ. ಮಗ ಏನೇನ್ ಸ್ಪೆಷಲ್ ಮಾಡಿದ್ದಾರೆ ನೀನ್ ಹೇಳು ಮಗ, ನಿಮ್ ಸ್ಟೈಲ್, ಉತ್ತರ ಕರ್ನಾಟಕ ಸ್ಟೈಲ್. ಮಗ ಇದು ಟೊಮೆಟೊ ಚಟ್ನಿ. ಅಂದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಹುರ್ದ್ಬಿಟ್ಟು ಫ್ರೈ ಮಾಡಿ ಚಟ್ನಿ ಮಾಡ್ತಾರೆ ಮಿಕ್ಸಿ. ಇದು ಸಣ್ಣ ಫೇವ್ರೇಟ್ ಅಂತ ಮಾಡ್ತಿರೋದು. ಇದು ನಂಗೂ ಫೇವ್ರೇಟ್, ಶೇಂಗಾ ಚಟ್ನಿ. ಚಟ್ನಿ ಪುಡಿ, ಶೇಂಗಾ ನೋಡು, ಕಡೆ ರೊಟ್ಟಿ, ಶೇಂಗಾ ಚಟ್ನಿ ವಿತ್ ಅದಕ್ಕೆ ಮೊಸರು. ಇದು ಅವಳು ಫೇವರೇಟ್ ಕಾಂಬಿನೇಷನ್ಸ್ ಅನ್ನೋದು. ಪ್ಲಸ್ ಇದು ಬಂದ್ಬಿಟ್ಟು ರೊಟ್ಟಿ ಎತ್ಕೊಳ್ಳೋ ಸೈಡ್ಗೆ. ಇದೇನಿದು ಹೊಸದು? ನೀನು ನುಗ್ಗೆಕಾಯಿ ಸಾಂಬಾರ್ ನೋಡಿದ್ಯ, ನುಗ್ಗೆಕಾಯಿ ಪಲ್ಯ ನೋಡಿದ್ಯಾ? ನೋಡಿಲ್ಲ. ನುಗ್ಗೆಕಾಯಿ ಪಲ್ಯ ಇದು. ಹೆಂಗ್ ಮಾಡೋದು ಇದು ನುಗ್ಗೆಕಾಯಿ ಪಲ್ಯ? ಡ್ರೈ ನುಗ್ಗೆಕಾಯಿ ಪಲ್ಯ ಇದು. ಡ್ರೈ ಆಕ್ಚುಲಿ ಚಪಾತಿಗೆ ಸಖತ್ತಾಗಿರುತ್ತೆ ಅನ್ಸುತ್ತೆ. ಚಪಾತಿ, ಆಲೂಗಡ್ಡೆ ಪ್ಲಸ್ ಇದು ಇದೆ. ಆಮೇಲೆ ಇದು ಚಪಾತಿ ಮಗ. ಇದೇನಿದು? ಅದು ಜೋಳದ ರೊಟ್ಟಿ, ಕಡಕ್ ರೊಟ್ಟಿ ಅಂತೀರಲ್ವಾ ನೀವು? ಆಮೇಲೆ ಇದು ಹೂಕೋಸು ಮತ್ತೆ ಆಲೂಗಡ್ಡೆ ಪಲ್ಯ, ಡ್ರೈ ಪಲ್ಯ. ಓಕೆ, ಏನ್ಮಾ ಇಷ್ಟೊಂದ್ ಮಾಡಿದೀರಾ? ಸಾಂಬಾರು ಇಷ್ಟು ಸ್ಪೆಷಲ್ ಮಾಡಿದ್ದಾರೆ ಗಾಯ್ಸ್ ನಮ್ ಇಷ್ಟು ಜನಕ್ಕೆ. ಇವತ್ತು ಭರ್ಜರಿ ಊಟ, ಉತ್ತರ ಕರ್ನಾಟಕ ಸ್ಟೈಲ್ದು. ನೋಡಿ ಇಷ್ಟು ಸ್ಪೆಷಲ್ ಇದೆ. ಸಣ್ಣವರು ಟೇಸ್ಟ್ ಮಾಡಿ ಹೇಳಿ ಇವಾಗ. ಸಣ್ಣ ಟೇಸ್ಟ್ ಮಾಡಿ ಹೇಳಿ. ಚೆನ್ನಾಗಿದ್ಯಾಮ್ಮ? ಸೂಪರ್. ಚೆನ್ನಾಗಿದ್ಯಾ? ಧನ್ಯ, ನಿಮ್ ಫಸ್ಟ್ ಟೈಮ್ ಅಲ್ವಾ ನೀವು ತಿಂತಿರೋದು? ಸಣ್ಣವರಾದ್ರೆ ಆಲ್ರೆಡಿ ತಿಂದು ಅಭ್ಯಾಸ ಇದೆ ಅವರಿಗೆ. ಒಂದ್ಸಲಿ ಕೈ ತೊಳ್ಕೊಂಬರಕ್ ಓಡೋದ್ರು ಗಾಯ್ಸ್. ಇವಾಗ ನಾವು ಈ ಸ್ಪೆಷಲ್ ನ ತಿಂತಾ ಇದೀವಿ. ಸನುಮ, ಮೊಸರು ಜೊತೆ ಚಟ್ನಿನ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಕಡಕ್ ರೊಟ್ಟಿ ಜೊತೆ ನೆಂಚ್ಕೊಂತೀನಿ. ಸಖತ್ತಾಗಿರುತ್ತೆ. ಈ ಪಲ್ಯ ಇದೆಯಲ್ವಾ, ಈ ಪಲ್ಯನ ಈ ಚಪಾತಿ ಜೊತೆ ಸಖತ್ತಾಗಿರುತ್ತೆ. ಇದು ಹುಂಚಿಕಾಯಿ ಹಿಂಡಿ ಅಂತ ಸಣ್ಣ ಹುಂಚಿಕಾಯಿ ಮಾಡಿರ್ತೀವಿ ಇದನ್ನ. ಅಂದ್ರೆ ಹುಣಸೆ ಹಣ್ಣು ಬರುತ್ತಲ್ಲ ಅದ್ರಲ್ಲಿ ಒಂದ್ಸತಿ ಮಾಡಿಕೊಂಡ್ರೆ ನೀವು ಎಷ್ಟು ದಿವಸ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು. ಸ್ವಲ್ಪ ಹಾಕಿ, ಸ್ವಲ್ಪ ಹಾಕಿ, ಸ್ವಲ್ಪ ಟೇಸ್ಟ್ ಮಾಡಿ. ಸಾಕು ಸಾಕು. ಒಂಥರ ಹುಳಿ ಹುಳಿ ಫ್ಲೇವರ್ ಸಖತ್ತಾಗಿರುತ್ತೆ ಈ ಹುಣಸೆ ಹಣ್ಣಿಂದು. ನಿಮ್ಮ ಹತ್ರ ಹೆವಿ ಖಾರ ಇರೋದು ಏನಾದ್ರು ಒಂದು ಇರುತ್ತೆ ಗೊತ್ತಾ? ಉಪ್ಪಿನಕಾಯಿ ಅದನ್ನ ಕೊಡು. ಮೆಣಸಿಗೆ ಉಪ್ಪಿನಕಾಯಿ ಇದೆ, ತಿಂತ್ಯಾ? ಕೊಡಿಲಿ, ಕೊಡೋದನ್ನ ಎಲ್ಲಾರ್ಗು ಟೇಸ್ಟ್ ಮಾಡ್ಸೋಣ. ಮಗ ಫಸ್ಟ್ ಚೂರಿ ಕೊಡು. ಚೂರಿ ಟೇಸ್ಟ್ ಮಾಡಿದ್ದು ಇದು. ಚೂರಿ ಅದನ್ನ ತಿಂದಾದ್ರೂ ಗ್ರೀನ್ ಕಲರ್ ಆಗ್ಬೋದು. ಮೆಣಸಿನಕಾಯಿ ಕೊಟ್ಬಿಡೋಣ. ತಿನ್ನು ಮೆಣಸಿನ್ಕಾಯಿ ಉಪ್ಪಿನಕಾಯಿ ಅಂತೆ ಅದು. ಟೇಸ್ಟ್ ಹೆಂಗಿದೆ? ಫ್ಲೇವರ್ ಹೆಂಗಿದೆ? ಇವ್ರು ಹೆವಿ ಖಾರ ತಿಂತಾರೆ ಉತ್ತರ ಕರ್ನಾಟಕದವರು. ಹೇಗಿದೆ? ಚೆನ್ನಾಗೈತೆ. ಚೆನ್ನಾಯ್ತಾ? ಖಾರ ಆಯ್ತಾನೋ? ಅಷ್ಟೊಂದಿಲ್ಲ, ಬಟ್ ಟೇಸ್ಟ್ ಚೆನ್ನಾಗೈತೆ. ಅದೇ ಉಪ್ಪಲ್ಲಿ ನೆನ್ಸಿರ್ತಾರೆ ಅಲ್ವಾ ಮಗ? ಉಪ್ಪಲ್ಲಿ ನೆನ್ಸಿರ್ತಾರಲ್ವಾ, ಅದಕ್ಕೆ ಅಷ್ಟೊಂದು ಖಾರ ಇರಲ್ಲ ಗೈಸ್. ಬಟ್ ಆದ್ರೆ ಇವ್ರು ಹೆವಿ ಖಾರ ತಿಂತಾರೆ.
ಮಗ ನೀವ್ ಹೆವಿ ಖಾರ ತಿಂತೀರಾ ತಾನೆ? ನಾರ್ಮಲ್ ಅಂದ್ರೆ ಉತ್ತರ ಕನ್ನಡದ್ದು ಗ್ರೀನ್ ಗ್ರೀನ್ ಕಲರ್ ಗಾಯ್ಸ್ ನೋಡಿ ಗಾಯ್ಸ್ ಫುಲ್ ಖಾರ ಹತ್ಕೊಂಡ್ಬಿಟ್ಟಿದೆ. ಧನ್ಯವಾದ ಅಳ್ತಾವ್ರೆ, ಬರೀ ಮೊಸರನ್ನೇ ಗೊರ್ಕೊಂಡ್ ತುಟಿ ಎಲ್ಲ ಕೆಂಪಾಯ್ತು, ತುಟಿ ಕೆಂಪಾಗಿದೆ ಕಣ ಫುಲ್ಲು. ಲಿಪ್ಸ್ಟಿಕ್ ಹಾಕಿಲ್ಲ. ನೀವ್ ಇನ್ಮೇಲಿಂದ ಇಲ್ಲಿ ಬಂದ್ ತಿಂದ್ರೆ ಸಾಕು, ಲಿಪ್ಸ್ಟಿಕ್ ಹಾಕೋದ್ ಬೇಡ. ತುಟಿ ಫುಲ್ ಕೆಂಪಾಗಿಲ್ವಾ? ಇದೇ ನಿಮ್ಗೆ ಖಾರ ಆಗಿದ್ದು. ಅದೊಮ್ಮೆ ಟ್ರೈ ಮಾಡಿ ಮೆಣಸಿನಕಾಯಿ ಆ ಥರ ಏನಿಲ್ಲ, ಹುಣ್ಸೆದು. ಅಯ್ಯೋ ಹೊಡಿತದೆ ಸೊರ್ರೆಯಾಗಿ. ಅಯ್ಯಯ್ಯೋ ಹುಳಿ ಜಾಸ್ತಿ ಐತೆ, ಬಟ್ ಚೆನ್ನಾಗೈತೆ. ಚೆನ್ನಾಯ್ತಲ್ಲ? ಅಲ್ಲ ಮಗ ಚೆನ್ನಾಯ್ತಲ್ಲ ಇದು ಹುಳಿ. ಗೈಸ್ ಇದು ಹುಣಸೆ ಹುಳಿದಂತೆ ಗೈಸ್, ಸಗತ್ತಾಗಿದೆ ಹುಳಿ ಆಗಿ. ಬಟ್ ಜಾಸ್ತಿ ಹುಳಿ ಆಯ್ತು ನಂಗೆ, ಜಾಸ್ತಿ ಹಾಕೊಂಡ್ಬಿಟ್ಟೆ. ಗೊತ್ತಾ ಚಪಾತಿ ಅಂತೂ ಸಕ್ಕತ್ತಾಗಿದೆ, ಎಷ್ಟು ಸಾಫ್ಟ್ ಗೊತ್ತಾ. ನಂಗೆ ಈ ತರ ಮಾಡೋದು ಕಲಿಬೇಕು. ನಿಮಗ್ ಮಾಡಕ್ ಬರಲ್ವಾ ಸಾಫ್ಟ್ ಆಗತ್ತಾರ? ನಂಗೆ ಬರುತ್ತೆ, ಆದ್ರೆ ಅವ್ರು ಪನ್ನೀರ್ ನೀರಲ್ಲೆಲ್ಲ ಮಾಡೋರೆ. ಪನ್ನೀರ್ ನೀರ್ ಯೂಸ್ ಮಾಡಿದಾರಲ್ವಾ ಮಗ? ಅಂದ್ರೆ ಮನೆ ಪನ್ನೀರ್ ಕೇಕ್ ಮಾಡಿದ್ರು ಮಗ, ಹಾಲು ಹೊಡೆದು ನೀರ್ ಉಳಿತಲ್ಲ ಹಾಲಿಂದು, ಆ ನೀರ್ ಇಟ್ಬಿಟ್ಟು ಮೊನ್ನೆದಂಗಂದ್ರೆ ಅಲ್ಲಪ್ಪ ನೀರ್ ಉಳಿದ ಪನ್ನೀರ್ ನೀರ್ನ ಚಪಾತಿ ಜೊತೆ ಕಲ್ಸ್ಬೇಕು, ಕಲ್ಸಿ ಎತ್ತಿಕ್ಬೇಕು ಸ್ವಲ್ಪ ಹೊತ್ತು ನೆನೆಯಕ್ಕೆ ಹಿಟ್ನ. ಗೊತ್ತಾಯ್ತು ಪನ್ನೀರ್ ನೀರ್ ಹಾಕಿದ್ರೆ ಅಲ್ವಾ? ಪನ್ನೀರ್ ಹಾಕಿ ಸರಿ, ಇಲ್ಲಾಂದ್ರೆ ಒಂದ್ ಸಿಂಪಲ್ ಟ್ರಿಕ್ ಏನಪ್ಪ, ಚಪಾತಿ ಸ್ಮೂತ್ ಆಗಿ ಬರಕ್ಕೆ ಹಿಟ್ನ ಫಸ್ಟ್ ಕಲ್ಸಿಕ್ಬೇಕು. ಚಪಾತಿ ನಾವು ಸ್ಮೂತ್ ಆಗಿ ಚಪಾತಿ ಬರುತ್ತೆ. ಸಖತ್ತಾಗಿ ಬಂದೈತೆ, ಹೆವಿ ಸಾಫ್ಟ್ ಇದೆ ಗೈಸ್ ಚಪಾತಿ. ನೀವೇ ನೋಡ್ರಿ ತುಂಬಾ ಸಾಫ್ಟ್ ಇದೆ. ನಾಳೆಯಿಂದ ಏನಂತ ಹಾಕಲ್ಲ, ವೀಕ್ಲಿ 2 days ಆಂಟಿ ಅವ್ರ ಮನೇಲಿ ಊಟ. ಆಲ್ವೇಸ್ ವೆಲ್ಕಮ್. ಹೌದಾ? ನಾ ಕರಿತೀನಿ, ಯಾವಾಗ್ಲೂ ಇವನೇ ಬರಲ್ಲ. ಅಂದ್ರೆ ನಾನು ಫ್ರೀ ಮಾಡ್ಕೊಂಡಾಗೆಲ್ಲ ಬರ್ತೀನಲ್ಲ ಮಗ, ನನಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಅವಾಗೆಲ್ಲ ನಾನು ಸಣ್ಣವ್ರು ಬರ್ತೀವಿ ಅಲ್ವಾ ಅಮ್ಮ? ಹೆಂಗಿತ್ ಮಾ ಊಟ? ಊಟದ ಬಗ್ಗೆ ಹೇಳೋ ಮಾತೇ ಇಲ್ಲ, ಸಕ್ಕತ್ತಾಗಿತ್ತು. ಇನ್ ಮುಂದೆ ಬರ್ತಾನೆ ಇರ್ತೀನಿ, ಇದನ್ನ ತಿನ್ನೋಕಾದ್ರೂ ಬರ್ತಾ ಇರ್ತೀನಿ. ಉತ್ತರ ಕರ್ನಾಟಕ ಸ್ಟೈಲ್ ಇಷ್ಟ ಆಯ್ತಾ ಮಾ? ನಿಮ್ಗೆ ಇಷ್ಟ ಆಯ್ತಾ? ನಿಮ್ ಮನೇಲಿ ಯಾವತ್ತೂ ತಿಂದಿರೋರು ಇಷ್ಟೊಂದು ಐಟಮ್ ತಿಂದಿದ್ದೀರಾ? ಭರ್ಜರಿ ಭೋಜನ, ಬರ್ದರಿ ಬೋ ಜನ ಅಂದಂಗಿತ್ತು. ಸಣ್ಣ ಮನೆಗೆ ಹೋದಾಗ್ಲೂ ಕೂಡ ಮಗ ಅವ್ರ ಅಮ್ಮ ಹಿಂಗೆ ನನಗೋಸ್ಕರ ಸಪರೇಟ್ ಆಗಿ ವೆಜ್ ಅಡಿಗೆ ಮಾಡ್ತಾರೆ. ಯಾಕಂದ್ರೆ ನಿಮಗೋಸ್ಕರ ನಾನ್ ವೆಜ್ ಮಾಡಿರ್ತಾರಲ್ವಾ, ನನಗೋಸ್ಕರ ಸಪರೇಟ್ ಆಗಿ ಬೇರೆ ವೆಜ್ ಮಾಡಿರ್ತಾರೆ. ಮತ್ತೆ ಅವ್ರ ಸ್ಟೈಲ್ ಊಟ ಸಖತ್ತಾಗಿರುತ್ತೆ. ಹೌದು, ಅವ್ರ ಸ್ಟೈಲ್ ಸಖತ್ ಇಷ್ಟ ನನಗೂ ಅಷ್ಟೇನೆ. ಒಬ್ಬೊಬ್ಬರ ಸ್ಟೈಲ್ ಒಂದೊಂತರ. ಇವಾಗ ನಿಮ್ದು ಉತ್ತರ ಕನ್ನಡ ಸ್ಟೈಲ್ ಒಂಥರ ಡಿಫ್ರೆಂಟ್, ಅದು ನಮ್ಗೆ ಇಷ್ಟ ಆಗುತ್ತೆ. ನನಗೆ ಈ ತರ ಅಂತಲ್ಲ ಮಗ, ಎಲ್ಲಾರ್ದು ಇಷ್ಟ ತಿನ್ನಕ್ ಇಷ್ಟ, ಎಲ್ಲಾರ್ದು ಇಷ್ಟ ಆಗುತ್ತೆ ತಾನೇ ಚುರಿ, ಎಲ್ಲಾರ್ದು ಇಷ್ಟ ಆಗುತ್ತೆ. ನಿಂಗೆ ಉತ್ತರ ಕನ್ನಡ ಸ್ಟೈಲ್ ಇಷ್ಟ ಆಯ್ತಾ? ಉತ್ತರ ಕರ್ನಾಟಕದಲ್ಲಿ ನಮ್ಗೆ ಎಲ್ಲಾನು ಇಷ್ಟ, ಅದ್ರಲ್ಲಿ ಊಟ ಅಂತ ಇನ್ನೂ ಇಷ್ಟ. ನಮ್ ಕಡೆ ವೆಜ್ ಡಿಫ್ರೆಂಟ್ ಅಂತ ಅಂದ್ರ ಅವರು. ಅದೇನಕ್ಕಂದ್ರೆ ನಮ್ ಊರಲ್ಲೇ ಬೆಳೆದಂತಹ ವೆಜ್, ಅದು ವೆಜಿಟೇಬಲ್ಸ್ ಎಲ್ಲ ಊರಲ್ಲೇ ನಾವೇ ಬೆಳೆಯುವಂತದ್ದು. ಸ್ವಲ್ಪ ನಾವು ಮಸಾಲೆ ಆಡ್ ಮಾಡ್ತೀವಿ ಮಗ. ಇಲ್ಲೂ ಅಷ್ಟೇನೆ ಅಲ್ವಾ ನಮ್ಮ ಮಗ, ನಾವು ಬೆಳೆದಿರೋದೇ ತಿನ್ನೋದು, ಆದ್ರೆ ಬೇರೆಯವರು ಬೆಳೆದಿರ್ತಾರೆ ಅಷ್ಟೇ. ನಾವೇ ಬೆಳೆದಿರ್ತೀವಿ. ಮತ್ತೆ ಕೊಬ್ಬರಿ ಎಣ್ಣೆ ನಮ್ದು ಅಲ್ಲಿ ಯೂಸ್ ಮಾಡೋದು. ಮತ್ತೆ ಇರೋದೇನಂತಂದ್ರೆ ಅದೇ ಸನ್ಫ್ಲವರ್ ಅಲ್ಲ, ನಾವೇ ಮಸಾಲಾ ರೆಡಿ ಮಾಡೋದು. ನಾವು ರೆಡಿ ಮಾಡ್ತೀವಿ. ಇದ್ರ ಉತ್ತರ ಕರ್ನಾಟಕದವ್ರು ಅಷ್ಟೇನೆ, ಅವರೇ ಎಲ್ಲ ರೆಡಿ ಮಾಡ್ತಾರೆ. ಯಾಕಂದ್ರೆ ಅವ್ರು ಮಾಡೋದು ಹೆವಿ ಖಾರ, ಅವ್ರಿಗೆ ನಾರ್ಮಲ್ ಇದ್ರಲ್ಲ. ಬಟ್ ನಂಗೆ ಖಾರ ಇಷ್ಟ, ನಂಗೆ ಇಷ್ಟಪ್ಪ ಖಾರ. ಶಾಲೆಗೆ ರಜೆ ಇದ್ದಾಗೆಲ್ಲ ಮಕ್ಳು ಅವರ ಯಾರ ಅಜ್ಜಿ ಮನೆಗೆಲ್ಲ ಹೋಗ್ತಾರಲ್ವಾ, ಸೊ ಹಂಗೇನೆ ಅದು ಬೇಸಿಗೆ ಕಾಲದಲ್ಲಿ. ಈ ಮನೆಯಲ್ಲಿ ಇವಾಗ ಇನ್ನು ಮುನ್ನು ಮನೆಯಲ್ಲಿ ಇರೋದಲ್ವ ನಾನು, ಚಳಿಗಾಲ ಬಂದಾಗ ಈ ಮನೆಗೆ ಓಡ್ಕೊಂಡ್ ಬರ್ತೀನಿ ನಾನು. ಇದು ಹತ್ತಿರದ ತವ್ರ ಮನೆ ಸಣ್ಣಗೆ, ಅದಕ್ಕೆ ದೂರದ ತವ್ರ ಮನೆ ಮಲೆನಾಡು. ಹೌದು, ನಾವು ಗೈಸ್ ಫ್ರೀ ಆದಾಗೆಲ್ಲ ಇಲ್ಲಿ ಅವಾಗ ಬರ್ತಾ ಇರ್ತೀವಿ. ಹೆಂಗೆ ಲಿಂಕ್ ಅಲ್ವಾ, ನಮ್ದು ಮಲೆನಾಡು ಈ ಕಡೆ ಒಂದೊಂದೊಂದೊಂದೊಂದು ಲಿಂಕ್. ತುಳುನಾಡು ಇವ್ರದ್ದು ಚನ್ನಪಟ್ಟಣ, ಮಂಡ್ಯ ಇವ್ರದ್ದು ಉತ್ತರ ಕರ್ನಾಟಕ, ನಾವು ಬ್ಯಾಂಗ್ಳೂರು ಎಲ್ಲಾ ತಿಂತೀವಿ. ಏನು 4 ಮೂಲೆ, ನಾನು ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಅವರು ಕರಾವಳಿ, ಇವರು ಈ ಕಡೆ ದಕ್ಷಿಣ. ನಾವು ಬೆಂಗಳೂರಿಗೆ ಸೇರ್ಕೊಂಡ್ವಿ ಈಗ. ದಕ್ಷಿಣ ಅಂದ್ರೆ ಇವಾಗ ದಕ್ಷಿಣ ಜಿಲ್ಲೆ ಅಂತಾನೆ. ಹೌದೌದು, ನಮ್ ಸೈಡ್ ಫುಡ್ ಎಲ್ಲ ಒಂದೇ ತರ ಇರುತ್ತೆ. ಏನ್ರಿ ಅಮ್ಮ ಸೂಪರ್ ಆಗಿ ಮಾಡಿದೀರಾ ಅಡಿಗೆ. ಸಖತ್ತಾಗಿತ್ತು, ಸೂಪರ್ ಆಗಿತ್ತು, ಅಮೇಸಿಂಗ್ ಆಗಿತ್ತು. ಅವಾಗ ಬರ್ತಾ ಇರ್ತೀನಿ, ಬ್ಯೂಟಿಫುಲ್ ಅಷ್ಟೇ. ನನಗೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಪಾಪ ಕೆಲಸದಿಂದ ಬಂದು ಇಷ್ಟೆಲ್ಲ ಐಟಮ್ಸ್ ಮಾಡೋದಂದ್ರೆ ಈಸಿ ಅಲ್ಲ. ಅದಕ್ಕೋಸ್ಕರ ನಂಗೆ ತುಂಬಾ ಖುಷಿ ಆಯ್ತು ಪಾಪ. ನಮ್ ಸೈಡ್ ಯಾವ್ದು ಮಗ ದಕ್ಷಿಣ ಕನ್ನಡದಲ್ಲಿ ಫೇಮಸ್? ನಮ್ ಕಡೆ ಉಪ್ಸಾರು ಮುದ್ದೆ. ಉಪ್ಸಾರು ಮುದ್ದೆ ಇಷ್ಟ. ಮುದ್ದೆ, ಬಸ್ಸಾರು ಮುದ್ದೆ, ಇಲ್ಲ ಉಪ್ಸಾರು ಮುದ್ದೆ, ಇಲ್ಲ ಕೋಳಿ ಸಾರು ಮುದ್ದೆ. ಸರಿ, ನಾವು ಗೊತ್ತಲ್ಲ ಮಂಡ್ಯದವರು ಬಾಳೆಹಣ್ಣು ಫೇಮಸ್. ನಿಮ್ ಕಡೆ ಕೋರಿ ರೊಟ್ಟಿ. ಸಣ್ಣವರೆಗೂ ಇಷ್ಟ ಮುದ್ದೆ ಅಂದ್ರೆ ಹೆವಿ. ಧನ್ಯವಾದ. ನಿಮಗೆ ಮುದ್ದೆ ಇಷ್ಟ ಅಲ್ವಾ? ಮುದ್ದೆ ಇಷ್ಟ. ಈಚೆ ಬನ್ನಿ ಒಂದ್ಸಲ, ಹೀಗೂ ಮುದ್ದೆ ಬೆಂಗಳೂರಿನಲ್ಲಿ ನೋಡಿ, ಏನು ಅಲ್ಲಿ ನೋಡಿ, ಅಲ್ಲಿ ಮಲ್ಗೋದಂತೆ. ಹೌದು, ಧೀರಜ್ ಮಲಗದಲ್ಲೇ. ಗಾಯ್ಸ್ ಅವ್ರ ಅಮ್ಮ ಹಿಂಸೆ ಕೊಡ್ತಾರೆ ಅಂದ್ಬಿಟ್ಟು ಧೀರಜ್ ಯಾವಾಗ್ಲೂ ಮೇಲ್ ಮಲ್ಕೋತಾನೆ. ಆಕ್ಚುಲಿ ನಮ್ಮ ಅಮ್ಮ ಹಿಂಸೆ ಕೊಡ್ತಾರೆ, ಬೆಳಗ್ಗೆ ಬೇಗ ಎಬ್ಬಿಸ್ತಾರೆ ಅಂತ ಏನೊಂದು ಹಠ ರೆಡಿ ಮಾಡಿದ್ದೆ. ಇಲ್ಲಿ ಹತ್ಕೊಂಡು
ಇದು ಏನಿ ತರ ಮಾಡ್ಕೊಂಡು ಅಲ್ಲ ಮನುತ್ತಾ ಇದೆ ಬೆಡ್ ಮೇಲೆ ಇವಾಗ ಯಾಕೆ ಬಿಟ್ಬಿಟ್ಟಿದ್ಯಾ? ವಾಸ್ತು ದೋಷ ಬರುತ್ತೆ, ನಿಮಗೆ ಕೆಲಸ ಕಾರ್ಯಗಳಾಗಲ್ಲ. ಯಾಕಂದ್ರೆ ಕೆಳಗಡೆ ಬಾತ್ರೂಮ್ ಇರೋದ್ರೆ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ನಂಬ್ತೀರಾ ಮಗ ನೀವು? ನಂಬದಲ್ಲಿ ನಂಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಅದಕ್ಕೆ ಅವಾಗಿಂದ ಬಿಟ್ಟೆ ಮಾಡೋದು. ಹಂಗಾದ್ರೆ ಇನ್ ಮುಂದೆ ಮುನ್ನು ಮನೆಯಲ್ಲಿ ಮುನ್ನು ಮಮ್ಮಿ ಎಬ್ರಿಸ್ತಾರೆ ಅಂತ ಬಿಟ್ಟು ಚೂರಿ ಟಾಯ್ಲೆಟ್ ಚೂರಿ ಅದೊಳದ 11 ಗಂಟೆಗೆ ಈ ನನ್ ಮಗ ನೋಡ್ರಿ ಎಷ್ಟೊತ್ತು ಮಲ್ಕೋತಾನೆ. ಬೆಡ್ ಮೇಲೆ ಸುಸ್ಸು ಮಾಡ್ಕೊಂಡ್ಬಿಟ್ಟವ್ರೆ. ಓ ಯಾಕೋ ನೋಡಿದ್ರೆ ಹೇಳ ಮಾಡ್ಬಿಡ್ತಾನೆ. ಧೀರಜ ಏನಕ್ಕೆ ಮಾ ಹೆವಿ ಕಾರ್ ಆಗ್ತಿದ್ಯಾ? ಚಾಕ್ಲೇಟ್ ಬೇಕು ನಂಗೆ. ಅದು ದೊಡ್ಡದು ಬೇಕಾಗಿಲ್ಲ, ಚಿಕ್ಕ ಚಾಕ್ಲೇಟ್ ಕೊಟ್ಟರು ಪರವಾಗಿಲ್ಲ, ಸ್ವೀಟ್ ಬೇಕು ನಂಗೆ. ಏಯ್ ಸಕ್ಕರೆ ಹಾಕೋರೆ ಬಾಯಿಗೆ. ಓ ಡೈರಿ ಮಿಲ್ಕ್ ನಿಮ್ಗೆ. ಇವ್ರು ಅಳ್ತಾರೆ ಈಗ. ನಂಗೆ ಅಲ್ವಾ ಚಾಕ್ಲೇಟ್ ಎಲ್ಲ ತೆಗಿತಾ ಇದ್ದಾನೆ ಗಾಯ್ಸ್, ಕಲೆಕ್ಷನ್ಸ್ ಗಳು ಇಟ್ಟಿದ್ದಾನೆ. ಪಾಪ ಕೊಡ್ತಿದ್ದಾರೆ, ಖಾರ ಆಯ್ತು ಇವರಿಗೆ ಅಂತ ಹೇಳಿ ಚಾಕ್ಲೇಟ್ ಕೊಡ್ತಿದ್ದಾನೆ. ನಿಮ್ಗೂ ಡೈರಿ ಮಿಲ್ಕ್ ಇದೆ. ಅರ್ಧ ನಂಗೆ ಅರ್ಧ. ಓ ಸೂಪರ್ ಅಕ್ಕ. ಗಾಯ್ಸ್ ಇವತ್ತಿನ ಊಟ ಹೇಗಿತ್ತು ಅಂತ ನೀವೇ ನೋಡಿದ್ರಲ್ವಾ. ಉತ್ತರ ಕರ್ನಾಟಕ ಸ್ಟೈಲ್ ಊಟ ಮಾಡಿದ್ವಿ, ಸಕ್ಕತ್ತಾಗಿತ್ತು. ನಮ್ಗಂತೂ ಇಷ್ಟ ಆಯ್ತು. ಯಾರ್ಯಾರು ಉತ್ತರ ಕರ್ನಾಟಕ ಫ್ಯಾನ್ಸ್ ಗಳು ನೋಡ್ತಾ ಇದ್ದೀರಾ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇದ್ದೀರಾ, ಅವರೆಲ್ಲರಿಗೂ ನಮ್ ಕಡೆಯಿಂದ ಒಂದು ಹಾಯ್. ಹೌದು, ಎಲ್ಲರ ಮನೆ ಕರಿ, ಉತ್ತರ ಕನ್ನಡದವ್ರ ಮನೆಗೆ ನಾವು ಬರ್ತೀವಿ ತಿನ್ನೋಕೆ. ಹೌದು ಗಾಯ್ಸ್, ಅಷ್ಟೊಂದು ಇಷ್ಟ ಆಗಿದೆ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಡೈಲಿ ವ್ಲಾಗ್ ಅಲ್ಲಿ ಅಂತ ಹೇಳ್ತಾ ಈ ವ್ಲಾಗ್ ನ ಎಂಡ್ ಮಾಡ್ತಾ ಇದೀವಿ. ಎಲ್ಲರಿಗೂ ಬಾಯ್ 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 ಮಾಡಿ ಎಲ್ಲರೂ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ